ನಿಮ್ಮ ಸ್ಕಂದ ಆರ್ದೇಶಿತ್. ಸೊ ಇವತ್ತಿನ ವಿಡಿಯೋ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ಲೆಕ್ಷನ್ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ವಿಡಿಯೋ ನಾವು ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ಲೆಕ್ಷನ್ ಟಾಪಿಕ್ ನ ಶುರು ಮಾಡಿದ್ವಿ. ಅಂಡ್ ಆ ವಿಡಿಯೋ ನಾವು ಏನಪ್ಪ ಕಲಿತಿದ್ವಿ ಅಂತಂದ್ರೆ ಸೊ ರಿಫ್ಲೆಕ್ಷನ್ ಟಾಪಿಕ್ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ವಿ. ಅದಾದ್ಮೇಲೆ ನಾವೇನಪ್ಪ ನೋಡಿದ್ವಿ ಅಂತಂದ್ರೆ ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅಂಡ್ ನಾವೇನಪ್ಪ ನೋಡಿದ್ವಿ ಅಂತಂದ್ರೆ ಸೊ ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಮಿರರ್ ಅನ್ನು ನೋಡಿದ್ವಿ. ಸಾರಿ ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್ ಅನ್ನು ನೋಡಿದ್ವಿ. ಸೊ ಕಾನ್ವೆಕ್ಸ್ ಮಿರರ್ ನಾನು ನಿಮಗೆ ಹೋಮ್ವರ್ಕ್ ಟ್ರೈ ಮಾಡಿ ಅಂತ ನೋಡಿದ್ವಿ. ಸೊ ಲಾಸ್ಟ್ ಕ್ಲಾಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಒಂದು ಸಮ್ಮರಿ ತರ ಹೇಳೋದಾದ್ರೆ ಸೊ ಫಸ್ಟ್ ರಿಫ್ಲೆಕ್ಷನ್ ಅಂತ ಹೇಳೋದು ನೋಡಿದ್ವಿ. ಸೊ ರಿಫ್ಲೆಕ್ಷನ್ ಡೆಫಿನೇಷನ್ ಏನು ಅಂತಂದ್ರೆ ಇಟ್ ಇಸ್ ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಅಂತ ನೋಡಿದ್ವಿ. ಸೊ ಅದು ನಾವು ರಿಫ್ಲೆಕ್ಷನ್ ಡೆಫಿನೇಷನ್ ಆಗಿರುತ್ತೆ. ಸೆಕೆಂಡ್ ಒಂದು ಟೂ ಲಾಸ್ ಆಫ್ ರಿಫ್ಲೆಕ್ಷನ್ ನೋಡಿದ್ವಿ. ಸೊ ಫಸ್ಟ್ ಲಾ ಏನಪ್ಪಾ ಅಂತಂದ್ರೆ ಸೊ ದ ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದು ನಮ್ಮ ಫಸ್ಟ್ ಲಾ ಆಗಿತ್ತು. ಸೆಕೆಂಡ್ ಲಾ ಏನಪ್ಪಾ ಆಗಿತ್ತು ಅಂತಂದ್ರೆ ಸೊ ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ಸೇಮ್ ಪ್ಲೇನ್ ಅಲ್ಲಿ ಆ ಮೂರು ರೇ ಕೂಡ ಅಲ್ಲಿ ಲೈ ಆಗುತ್ತೆ ಅಂತ ನೋಡಿದ್ವಿ. ಅದಾದ್ಮೇಲೆ ನಾವು ಪ್ಲೇನ್ ಮಿರರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಪ್ಲೇನ್ ಮಿರರ್ ಅಲ್ಲಿ ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿರುತ್ತೆ ಅದು ನಮ್ಮ ಇಮೇಜ್ ಡಿಸ್ಟೆನ್ಸ್ ಈಕ್ವಲ್ ಆಗಿರುತ್ತೆ. ಸೊ ಆಬ್ಜೆಕ್ಟ್ ಏನಿರುತ್ತೆ ಹೈಟ್ ಆಫ್ ದ ಆಬ್ಜೆಕ್ಟ್ ನಮ್ಮ ಹೈಟ್ ಆಫ್ ದ ಇಮೇಜ್ ಗೆ ಅದು ಈಕ್ವಲ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ಪ್ಲೇನ್ ಮಿರರ್ ಅಲ್ಲಿ ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ ಅಂತಂದ್ರೆ ಸೊ ಇಮೇಜ್ ಅಂದ್ಬಿಟ್ಟು ಮಿರರ್ ಹಿಂದೆಗಡೆ ಬಿಹೈಂಡ್ ದ ಮಿರರ್ ಇಮೇಜ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ವರ್ಚುವಲ್ ಅಂಡ್ ಡೈರೆಕ್ಟ್ ಅಂತ ಕರೀತಾ ಇರ್ತೀವಿ. ಸೊ ಇದಿಷ್ಟು ಪ್ಲೇನ್ ಮಿರರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸ್ಪೆರಿಕಲ್ ಮಿರರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಸ್ಪೆರಿಕಲ್ ಮಿರರ್ ಅಂತಂದ್ರೆ ಏನಂತಂದ್ರೆ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆರ್ ಕರ್ವ್ಡ್ ಅಂತ. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಆಗಿದ್ರೆ ಅದನ್ನ ನಾವು ಸ್ಪೆರಿಕಲ್ ಮಿರರ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಅದರಲ್ಲಿ ಎರಡು ಟೈಪ್ಸ್ ನೋಡಿದ್ವಿ, ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್. ಸೊ ಕಾನ್ಕೇವ್ ಮಿರರ್ ಅಂತಂದ್ರೆ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್ ಅಂತ. ಸೊ ಕಾನ್ವೆಕ್ಸ್ ಮಿರರ್ ಅಂತ ಅಂದ್ರೆ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ವರ್ಡ್ ಅಂತ. ಸೊ ಇದಿಷ್ಟು ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ಆಯ್ತು. ಸೊ ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್ ಹೋಗಿ ನಮ್ಮ ಮುಂಚೆ ಸ್ವಲ್ಪ ರೂಲ್ಸ್ ಅನ್ನ ನೋಡಿದ್ವಿ. ಸೊ 4 ರೂಲ್ ಇತ್ತು. ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ ಸೊ ಇನ್ಸಿಡೆಂಟ್ ಲೈಟ್ ರೇ ಬಂದ್ಬಿಟ್ಟು ಸೊ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಫಾರ್ಮೇಷನ್ ಆದ್ರೆ ಅಥವಾ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸ್ ಆದ್ರೆ ಅದು ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗ್ತಾ ಇರುತ್ತೆ ಆಫ್ಟರ್ ರಿಫ್ಲೆಕ್ಷನ್. ಇದು ಫಸ್ಟ್ ರೂಲ್ ಆಗಿತ್ತು. ಸೆಕೆಂಡ್ ರೂಲ್ ಏನಪ್ಪಾ ಅಂತಂದ್ರೆ ಅಕಸ್ಮಾತ್ ನಮ್ಮ ಲೈಟ್ ರೇ ಬಂದ್ಬಿಟ್ಟು ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆದ್ರೆ ಸೊ ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆದ್ಮೇಲೆ ರಿಫ್ಲೆಕ್ಷನ್ ಆದ್ಮೇಲೆ ಅದು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅದು ರಿಫ್ಲೆಕ್ಟೆಡ್ ರೇ ಹೋಗ್ತಾ ಇರುತ್ತೆ. ಥರ್ಡ್ ರೂಲ್ ಬಂದ್ಬಿಟ್ಟು ಸೊ ಅಕಸ್ಮಾತ್ ನಮ್ಮ ಲೈಟ್ ರೇ ಬಂದ್ಬಿಟ್ಟು ಸೊ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆಗ್ತಾ ಇದ್ರೆ ಸೊ ರಿಫ್ಲೆಕ್ಷನ್ ಆದ್ಮೇಲೆ ಅದು ಅದೇ ಏನ್ ಪಾತ್ ಬಂದಿತ್ತು ಅದೇ ಅದನ್ನ ರೀಟ್ರೇಸ್ ಮಾಡ್ತಾ ಇರುತ್ತೆ. ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಬಂದ್ಮೇಲೆ ರಿಫ್ಲೆಕ್ಟೆಡ್ ರೇ ಕೂಡ ಸೆಂಟರ್ ಆಫ್ ಕರ್ವೇಚರ್ ಇಂದ ಅದು ಪಾಸ್ ಆಗ್ತಾ ಇರುತ್ತೆ. ಫೋರ್ತ್ ರೂಲ್ ಏನಪ್ಪಾ ಅಂತಂದ್ರೆ ಅಕಸ್ಮಾತ್ ನಮ್ಮ ಲೈಟ್ ರೇ ಬಂದ್ಬಿಟ್ಟು ಸೊ ಪೋಲ್ ಕಡೆ ಮೀಟ್ ಆದ್ರೆ ಸೊ ಪೋಲ್ ಕಡೆ ಬಂದ್ಬಿಟ್ಟು ಇನ್ಸಿಡೆಂಟ್ ಆದ್ರೆ ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿರುತ್ತೆ ಸೊ ರಿಫ್ಲೆಕ್ಟೆಡ್ ರೇ ಕೂಡ ನಮಗೆ ಆಂಗಲ್ ಆಫ್ ಇನ್ಸಿಡೆಂಟ್ ಈಕ್ವಲ್ ಆಗಿ ಇರುತ್ತೆ. ಅಂದ್ರೆ ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ನಮ್ಮ ರಿಫ್ಲೆಕ್ಷನ್. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಇದು ಫಾಲೋ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ನಾವು ರೂಲ್ಸ್ ಅನ್ನ ನೋಡಿದ್ವಿ. ಅದಾದ್ಮೇಲೆ ನಾವು ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್ ನೋಡಿದ್ವಿ. ಸೊ ಇಮೇಜ್ ಫಾರ್ಮೇಷನ್ ಕಾನ್ಕೇವ್ ಮಿರರ್ ಏನಪ್ಪ ನೋಡಿದ್ವಿ, ಎಷ್ಟೊಂದು ಕೇಸ್ ನೋಡಿದ್ವಿ. ಫಸ್ಟ್ ಆಬ್ಜೆಕ್ಟ್ ಇನ್ಫಿನಿಟಿ ಇಟ್ರೆ ನಮ್ಮ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ, ಅದ್ರ ಸೈಜ್ ಹೆಂಗಿರುತ್ತೆ, ನೇಚರ್ ಆಫ್ ದ ಇಮೇಜ್ ಹೆಂಗಿರುತ್ತೆ, ರಿಯಲ್ ಇನ್ವರ್ಟೆಡ್ ಇರುತ್ತಾ ವರ್ಚುವಲ್ ಎಲೆಕ್ಟ್ ಇರುತ್ತಾ ಅಂತ. ಫಸ್ಟ್ ಇನ್ಫಿನಿಟಿ ನೋಡಿದ್ವಿ. ಸೊ ಇನ್ಫಿನಿಟಿ ಇಟ್ರೆ ನಾವು ಆಬ್ಜೆಕ್ಟ್ ಅನ್ನ ಇಮೇಜ್ ಬಂದ್ಬಿಟ್ಟು ನಮಗೆ ಎಫ್ ಆರ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೈಜ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಹೈಲಿ ಡಿಮಿನಿಶ್ಡ್ ಆಗಿರುತ್ತೆ. ಆಬ್ಜೆಕ್ಟ್ ದೊಡ್ಡದಿದ್ರೆ ಇಮೇಜ್ ಬಂದ್ಬಿಟ್ಟು ತುಂಬಾ ಚಿಕ್ಕದು ಪಾಯಿಂಟ್ ಸೈಜ್ ಇರುತ್ತೆ. ಸೊ ಹೈಲಿ ಡಿಮಿನಿಶ್ಡ್ ಆಗಿರುತ್ತೆ. ನೇಚರ್ ಬಂದ್ಬಿಟ್ಟು ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಯಾಂಡ್ ಸಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಹಿಂದೆಗಡೆ ಇಟ್ರೆ ಇಮೇಜ್ ಬಂದ್ಬಿಟ್ಟು ಆಬ್ಜೆಕ್ಟ್ ಬಂದ್ಬಿಟ್ಟು ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ, ಇಮೇಜ್ ಬಂದ್ಬಿಟ್ಟು ಬಿಟ್ವೀನ್ ಸಿ ಅಂಡ್ ಎಫ್ ನಮಗೆ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಬಿಟ್ವೀನ್ ಸಿ ಅಂಡ್ ಎಫ್ ಆಗ್ತಾ ಇರುತ್ತೆ. ಅಂಡ್ ಇಮೇಜ್ ಸೈಜ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಸ್ವಲ್ಪ ಡಿಮಿನಿಶ್ಡ್ ಆಗಿರುತ್ತೆ, ತುಂಬಾ ಡಿಮಿನಿಶ್ಡ್ ಆಗಿರಲ್ಲ. ಸೊ ಆಬ್ಜೆಕ್ಟ್ ಗಿನ ಸೈಜ್ ಸ್ವಲ್ಪ ಚಿಕ್ಕದಿರುತ್ತೆ, ನೇಚರ್ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಟ್ ಸಿ. ಸೊ ಸೆಂಟರ್ ಆಫ್ ಕರ್ವೇಚರ್ ನಾವು ಆಬ್ಜೆಕ್ಟ್ ಅನ್ನ ಇಟ್ರೆ ಇಮೇಜ್ ಕೂಡ ಬಂದ್ಬಿಟ್ಟು ನಮಗೆ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೈಜ್ ಆಬ್ಜೆಕ್ಟ್ ಗೆ ಸೇಮ್ ಇರುತ್ತೆ ಇಮೇಜ್. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಏನಪ್ಪಾ ಅಂತಂದ್ರೆ ಸೊ ನಮಗೆ ನೇಚರ್ ಬಂದ್ಬಿಟ್ಟು ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ಕೇಸ್ ಏನಪ್ಪ ನೋಡಿದ್ವಿ ಅಂತಂದ್ರೆ ಸೊ ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ರೆ ನಾವು ಸೊ ಬಿಟ್ವೀನ್ ಸಿ ಅಂಡ್ ಎಫ್ ನಾವು ಆಬ್ಜೆಕ್ಟ್ ಅನ್ನ ಇಟ್ರೆ ಇಮೇಜ್ ಬಂದ್ಬಿಟ್ಟು ಬಿಯಾಂಡ್ ಸಿ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ನೇಚರ್ ಹೆಂಗಿರುತ್ತೆ, ಸೊ ನೇಚರ್ ಬಂದ್ಬಿಟ್ಟು ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಸೈಜ್ ಬಂದ್ಬಿಟ್ಟು ಎನ್ಲಾರ್ಜ್ ಆಗಿರುತ್ತೆ. ಅಂದ್ರೆ ಆಬ್ಜೆಕ್ಟ್ ಚಿಕ್ಕದಿರುತ್ತೆ, ಇಮೇಜ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಿರುತ್ತೆ. ನೆಕ್ಸ್ಟ್ ಏನಪ್ಪ ನೋಡಿದ್ವಿ ಅಂತಂದ್ರೆ ಆಟ್ ಪ್ರಿನ್ಸಿಪಲ್ ಫೋಕಸ್. ಸೊ ಆಟ್ ಪ್ರಿನ್ಸಿಪಲ್ ಫೋಕಸ್ ನಾವು ಇಟ್ರೆ ಏನಪ್ಪ ಆಗ್ತಾ ಇರುತ್ತೆ, ಸೊ ಇಮೇಜ್ ಬಂದ್ಬಿಟ್ಟು ಇನ್ಫಿನಿಟಿ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಇನ್ಫಿನಿಟಿ ಫಾರ್ಮ್ ಆದ್ರೆ ನಮ್ಗೆ ಇಮೇಜ್ ಬಂದ್ಬಿಟ್ಟು ಎನ್ಲಾರ್ಜ್ ಆಗಿರುತ್ತೆ, ಹೈಲಿ ಎನ್ಲಾರ್ಜ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೈಜ್ ನೇಚರ್ ಬಂದ್ಬಿಟ್ಟು ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಲಾಸ್ಟ್ ಪಾಸಿಬಲ್ ಕೇಸ್ ಮತ್ತೆ ಇದು ಎಕ್ಸೆಪ್ಷನ್ ಕೇಸ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಸೊ ನಾವು ಆಬ್ಜೆಕ್ಟ್ ನ ಬಿಟ್ವೀನ್ ಎಫ್ ಅಂಡ್ ಪೋಲ್ ಇಟ್ರೆ ನಮಗೆ ಇಮೇಜ್ ಬಂದ್ಬಿಟ್ಟು ಬಿಹೈಂಡ್ ದ ಮಿರರ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಜನರಲ್ ಆಗಿ ನಾವೇನ್ ನೋಡಿದ್ವಿ, ಸೊ ಇಮೇಜ್ ಫಾರ್ಮೇಷನ್ ಆಫ್ ದ ಕಾನ್ಕೇವ್ ಮಿರರ್ ಬಂದ್ಬಿಟ್ಟು ಇನ್ ಫ್ರಂಟ್ ಆಫ್ ದ ಮಿರರ್ ಆಗ್ತಾ ಇರುತ್ತೆ. ಬಟ್ ಈ ಕೇಸ್ ಅಲ್ಲಿ ಮಾತ್ರ ನಮಗೆ ಇಮೇಜ್ ಫಾರ್ಮೇಷನ್ ಬ್ಯಾಕ್ ಆಫ್ ದ ಮಿರರ್ ಆಗ್ತಾ ಇರುತ್ತೆ. ಸೈಜ್ ಬಂದ್ಬಿಟ್ಟು ಹೈಲಿ ಎನ್ಲಾರ್ಜ್ ಆಗಿರುತ್ತೆ, ನೇಚರ್ ಬಂದ್ಬಿಟ್ಟು ವರ್ಚುವಲ್ ಅಂಡ್ ಡೈರೆಕ್ಟ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ನೋಡಿದ್ವಿ. ಅದಾದ್ಮೇಲೆ ಯೂಸಸ್ ಆಫ್ ಕಾನ್ಕೇವ್ ಮಿರರ್ ನೋಡಿದ್ವಿ. ಸೊ ನಿಮಗೆ ಇವಾಗ ಏನ್ ನಾನು ಟೇಬಲ್ ಹೇಳಿದೆ ಅದಿಷ್ಟು ಟೇಬಲ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೆಕ್ಸ್ಟ್ ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಸೊ ಯೂಸ್ ಆಫ್ ಕಾನ್ಕೇವ್ ಮಿರರ್ ಅಲ್ಲಿ ಅದೆಲ್ಲ ಯೂಸ್ ಆಗಿದೆ. ಟಾರ್ಚಸ್ ಆಗಿರ್ಬೋದು, ಸರ್ಚ್ ಲೈಟ್ಸ್ ಆಗಿರ್ಬೋದು, ವೆಹಿಕಲ್ ಹೆಡ್ ಲೈಟ್ಸ್ ಆಗಿರ್ಬೋದು. ಏನಕ್ಕೆ ಅಂತಂದ್ರೆ ರಾತ್ರಿ ಕತ್ಲೆ ಆಗಿದ್ದಾಗ ಸೊ ನಮಗೆ ಲೈಟ್ ನಮ್ಗೆ ಗೊತ್ತಾಗಕ್ಕೆ, ರೋಡ್ ಗೊತ್ತಾಗಕ್ಕೆ ಅದು ನಮಗೆ ಪವರ್ಫುಲ್ ಬೀಮ್ ಲೈಟ್ ಅನ್ನು ನಮಗೆ ಕೊಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅಲ್ಲಿ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ ಶೇವಿಂಗ್ ಮಿರರ್ಸ್. ಸೊ ನಮ್ಮ ಮುಖನ ದೊಡ್ಡದಾಗಿ ಶೇವಿಂಗ್ ಮಿರರ್ ಅಲ್ಲಿ ಕಾನ್ಕೇವ್ ಮಿರರ್ ಯೂಸ್ ಮಾಡಿದಾಗ ನಮ್ಮ ಮುಖ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಅವಾಗ ನಮಗೆ ಸ್ವಲ್ಪ
ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಿಟ್ಟು ಡೆಂಟಿಸ್ಟ್ ಯೂಸ್ ಮಾಡ್ತಾ ಇರ್ತಾರೆ, ಬಿಕಾಸ್ ನಮ್ಮ ಹಲ್ಲನ್ನ ದೊಡ್ಡದಾಗಿ ನೋಡಕ್ಕೆ ಡಾಕ್ಟರ್ಸ್ ಗಳಿಗೆ ಕಾಣಿಸಕ್ಕೆ ಅವ್ರು ಅದನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಇದಿಷ್ಟು ಯೂಸಸ್ ಅನ್ನ ನೋಡಿದ್ವಿ. ಸಿಮಿಲರ್ಲಿ ಇದನ್ನ ಹೋಮ್ ಟ್ರೈ ಮಾಡಿ ಅಂತ ಹೇಳಿದ್ರೆ, ಸೊ ಕಾನ್ವೆಕ್ಸ್ ಮಿರರ್ ಅಲ್ಲಿ 2 ಪಾಸಿಬಲ್ ಕೇಸ್ ಇತ್ತು. ಅಂದ್ರೆ ಅಟ್ ಇನ್ಫಿನಿಟಿ ಇಟ್ಟರೆ ನಮಗೆ ಆಬ್ಜೆಕ್ಟ್ ಇಮೇಜ್ ಎಲ್ ಫಾರ್ಮೇಶನ್ ಆಗ್ತಾ ಇರುತ್ತೆ, ಆಮೇಲೆ ಬಿಟ್ವೀನ್ ಇನ್ಫಿನಿಟಿ ಅಂಡ್ ಪೋಲ್ ಇಟ್ಟರೆ ನಮಗೆ ಎಲ್ ಫಾರ್ಮೇಶನ್ ಅಂತ 2 ಕೇಸ್ ಇತ್ತು. ಅದು ನೀವು ಹೋಮ್ ಟ್ರೈ ಮಾಡಬಹುದು. ಅದಾದ್ಮೇಲೆ ನಮಗೆ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ನೀವು ಓದ್ಕೊಳ್ಳಿ ಅಂತ ಹೇಳಿದೆ. ಸೊ ಅದಷ್ಟು ಓದಾದ್ಮೇಲೆ ಇವತ್ತಿನ ಟಾಪಿಕ್ ನಾವೇನಪ್ಪ ನೋಡ್ತಿರ್ತೀವಿ ಅಂತಂದ್ರೆ, ಸೊ ಇವತ್ತಿನ ವಿಡಿಯೋ ನಾವು ಸೈನ್ ಕನ್ವೆನ್ಷನ್ ಅನ್ನೋ ಟಾಪಿಕ್ ಅನ್ನ ಸ್ಟಡಿ ಮಾಡ್ತಾ ಇರ್ತೀವಿ. ಸೊ ಸೈನ್ ಕನ್ವೆನ್ಷನ್ ಹಾಕ್ಬಿಟ್ಟು ನಾವು ನ್ಯೂಮರಿಕಲ್ಸ್ ಹೆಂಗ್ ಸಾಲ್ವ್ ಮಾಡಬಹುದು ಅದನ್ನ ನಾವು ನೋಡ್ತಾ ಇರ್ತೀವಿ. ಅದಾದ್ಮೇಲೆ ಮಿರರ್ ಫಾರ್ಮುಲಾ ಬಗ್ಗೆ ನೋಡ್ತಿರ್ತೀವಿ ಅಂಡ್ ಮ್ಯಾಗ್ನಿಫಿಕೇಶನ್ ಬಗ್ಗೆ ನೋಡ್ತಿರ್ತೀವಿ. ಇದಾದ್ಮೇಲೆ ನಾವು ಒಂದು ಸ್ವಲ್ಪ ನ್ಯೂಮರಿಕಲ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡಾದ್ಮೇಲೆ ಸೊ ನೆಕ್ಸ್ಟ್ ಇನ್ನು ನ್ಯೂಮರಿಕಲ್ ಎಕ್ಸಾಂಪಲ್ 10.1 ಸಾಲ್ವ್ ಮಾಡ್ತೀವಿ. ಎಕ್ಸಾಂಪಲ್ 10.2 ನೀವು ಹೋಮ್ವರ್ಕ್ ಟ್ರೈ ಮಾಡಬಹುದು. ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನು ಸ್ಟಡಿ ಮಾಡ್ತಿರ್ತೀವಿ. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಅನ್ನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ರಿಫ್ರಾಕ್ಷನ್ ಆಫ್ ಲೈಟ್ ಏನೋ ನಾವು ಸ್ಟಡಿ ಮಾಡ್ತಾ ಇರೋಣ. ಸೊ ಫಸ್ಟ್ ಇವಾಗ ಸೈನ್ ಕನ್ವೆನ್ಷನ್ ಏನಂತ ನೋಡ್ಬಿಡೋಣ. ಸೊ ಸೈನ್ ಕನ್ವೆನ್ಷನ್ ಅಂತಂದ್ರೆ, ಸೊ ಯಾವ ನಾವು ಡಿಸ್ಟೆನ್ಸ್ ನ ಪಾಸಿಟಿವ್ ತಗೋಬೇಕು, ಯಾವ ಡಿಸ್ಟೆನ್ಸ್ ನ ನೆಗೆಟಿವ್ ತಗೋಬೇಕು, ಸೊ ಹೈಟ್ ನ ಯಾವ ಪಾಸಿಟಿವ್ ತಗೋಬೇಕು, ಹೈಟ್ ನ ಯಾವ ನೆಗೆಟಿವ್ ತಗೋಬೇಕು, ಇದು ನಾವು ತಗೊಳ್ತಾ ಇರೋಣ. ಸೊ ಇದೇನಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಏನೋ ಅನ್ಕೊಳ್ಳೋಣ. ಸೊ ಈ ತರ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಕೊಟ್ಬಿಟ್ಟು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ನಿಮಗೆ ಫೋಕಲ್ ಲೆಂತ್ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ. ಸೊ ಅವಾಗ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಯಾವ ಪಾಸಿಟಿವ್ ತಗೋಬೇಕು, ಯಾವ ನೆಗೆಟಿವ್ ತಗೋಬೇಕು ಅದನ್ನ ನೋಡ್ತಾ ಇರೋಣ. ಸೊ ಇವಾಗ ಒಂದು ಕಾನ್ಕೇವ್ ಮಿರರ್ ತಗೊಂಡಿದ್ದೀನಿ. ಸೊ ಕಾನ್ಕೇವ್ ಮಿರರ್ ತಗೊಂಡ್ಬಿಟ್ಟು ಇಲ್ಲಿ ನಾನು ಒಂದು ಆಬ್ಜೆಕ್ಟ್ ತಗೊಂಡಿದ್ದೀನಿ AB, ಮತ್ತೆ ಇದು ನನ್ನ ಇಮೇಜ್ ಆಗಿದೆ A', B'. ಸೊ ನಮ್ಮ ಫಸ್ಟ್ ರೂಲ್ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಸೊ ಆಬ್ಜೆಕ್ಟ್ ಯಾವಾಗ ನಿಮ್ಮ ಲೆಫ್ಟ್ ಸೈಡ್ ಆಫ್ ದ ಮಿರರ್ ಇರುತ್ತೆ. ಸೊ ನೀವು ಯಾವಾಗಲೇ ತಗೊಂಡ್ರು, ಸೊ ನೀವು ಮಿರರ್ ಇದು ಅನ್ಕೊಳ್ಳೋಣ. ಸೊ ನೀವು ಕಾನ್ವೆಕ್ಸ್ ಮಿರರ್ ತಗೊಳ್ಳಿ, ಕಾನ್ಕೇವ್ ಮಿರರ್ ತಗೊಳ್ಳಿ, ಯಾವಾಗಲೇ ತಗೊಂಡ್ರು ಆಬ್ಜೆಕ್ಟ್ ಬಿಟ್ಟು ಯಾವಾಗಲೂ ನಮ್ಮ ಲೆಫ್ಟ್ ಸೈಡ್ ಇರುತ್ತೆ. ಸೊ ನಿಮಗೆ ಕಾಣಿಸ್ತದೆ AB ಬಿಟ್ಟು ಯಾವಾಗಲೂ ಲೆಫ್ಟ್ ಸೈಡ್ ಇದೆ ಆಬ್ಜೆಕ್ಟ್, ನಿಮ್ಗೆ ಆಬ್ಜೆಕ್ಟ್ ಯಾವಾಗ ನಿಮಗೆ ರೈಟ್ ಸೈಡ್ ನಿಮಗೆ ಕಾಣಿಸೋದೇ ಇಲ್ಲ. ಸೊ ಇದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಎಲ್ಲಾ ಡಿಸ್ಟೆನ್ಸ್ ನಮಗೆ ಪೋಲ್ ಇಂದ ಮೆಜರ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವ್ದೇ ಡಿಸ್ಟೆನ್ಸ್ ಮೆಜರ್ ಮಾಡಬೇಕು ಅಂತಂದ್ರೆ, ಸೊ ಪೋಲ್ ಇದು ನಮ್ಮ ಪೋಲ್ ಆಗಿರುತ್ತೆ. ಸೊ ಇಲ್ಲಿಂದ ನಾವು ಡಿಸ್ಟೆನ್ಸ್ ಅನ್ನ ನಾವು ಮೆಜರ್ ಮಾಡ್ತಾ ಇರ್ತೀವಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಇವಾಗ ನಿಮ್ಗೆ ನಮ್ಗೆ ಗೊತ್ತಪ್ಪ ಅಂತಂದ್ರೆ, ಸೊ ಇದು ನಮ್ಮ ಆಬ್ಜೆಕ್ಟ್ ಆಗಿದೆ. ಸೊ ನಮ್ಮ ಡೈರೆಕ್ಷನ್ ಆಫ್ ಲೈಟ್ ಹಿಂಗಿರುತ್ತೆ. ಸೊ ನಮಗೆ ಗೊತ್ತು ಯಾವ್ದೇ ಲೈಟ್ ಬಂದ್ಬಿಟ್ಟು, ಸೊ ಆಬ್ಜೆಕ್ಟ್ ಇಲ್ಲಿ ಇಟ್ಟರೆ ನಾನು ಲೈಟ್ ಬಂದ್ಬಿಟ್ಟು ಹಿಂಗ್ ಪಾಸ್ ಆಗ್ತಾ ಇರುತ್ತೆ ಅಂತ. ಸೊ ಈ ಒಂದು ಮಿರರ್ ತಗೊಂಡ್ರೆ, ಸೊ ಇಲ್ಲಿ ಪಾಸ್ ಆಗ್ತದೆ, ಆಮೇಲೆ ರಿಫ್ಲೆಕ್ಷನ್ ಆಗ್ಬಿಟ್ಟು ಈ ಕಡೆ ಹೆಂಗೋ ಬರ್ತಾ ಇರುತ್ತೆ. ಸೊ ಇದು ನಮ್ಮ ಡೈರೆಕ್ಷನ್ ಆಫ್ ಲೈಟ್ ಇದೆ. ಸೊ ನೀವು ಯಾವ ಡಿಸ್ಟೆನ್ಸ್ ಅನ್ನ ಇನ್ ದ ಡೈರೆಕ್ಷನ್ ಆಫ್ ಲೈಟ್ ಮೆಜರ್ ಮಾಡ್ತೀರಾ ಅದು ನಿಮಗೆ ಪಾಸಿಟಿವ್ ಆಗಿರುತ್ತೆ. ಸೊ ಇದು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಕಾಣಿಸ್ತದೆ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ಡೈರೆಕ್ಷನ್ ಆಫ್ ಲೈಟ್ ಇದೆ. ಸೊ ಯಾವ್ದೇ ಡಿಸ್ಟೆನ್ಸ್ ನ ಈ ಕಡೆ ಮೆಜರ್ ಮಾಡಿದ್ರೆ, ಸೊ ನಾನು ಈ ಕಡೆ ಯಾವ್ದೇ ಡಿಸ್ಟೆನ್ಸ್ ಮೆಜರ್ ಮಾಡಿದ್ರು ನನಗೆ ಆ ಡಿಸ್ಟೆನ್ಸ್ ನನಗೆ ಪಾಸಿಟಿವ್ ಸಿಗ್ತಾ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ 5 ಮೀಟರ್ಸ್ ನಾನು ಇಲ್ಲಿ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡಿದ್ರೆ, ಸೊ ಸ್ಕೇಲ್ ಇಟ್ಬಿಟ್ಟು ನಾನು 5 ಮೀಟರ್ಸ್ ತಗೊಂಡ್ರೆ, ಸೊ ಇನ್ ದ ಡೈರೆಕ್ಷನ್ ಆಫ್ ಲೈಟ್ ನಾನು ಆ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡ್ತಿದ್ದೀನಿ. ಸೊ ನನಗೆ ಪ್ಲಸ್ 5 ಮೀಟರ್ಸ್ ಅನ್ನ ನಾನು ಅಲ್ಲಿ ಬರೀತಾ ಇರ್ತೀನಿ. ಸೊ ನಾನು ಯಾವ್ದೇ ಡಿಸ್ಟೆನ್ಸ್ ಅನ್ನ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ಲೈಟ್ ಮೆಜರ್ ಮಾಡಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಲೈಟ್ ನಾನು ಈ ಕಡೆ ಬರ್ತಾ ಇದೆ. ಸೊ ನಾನು ಇಲ್ಲಿಂದ 5 ಮೀಟರ್ಸ್ ಮೆಜರ್ ಮಾಡಿದ್ರೆ, ಸೊ ಲೈಟ್ ನಾನು ಈ ಕಡೆ ಬರ್ತಾ ಇದೆ, ನಾನು ಡಿಸ್ಟೆನ್ಸ್ ಅನ್ನ ಈ ಕಡೆ ಮೆಜರ್ ಮಾಡಿದ್ರೆ ನಾನು -5 ಮೀಟರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು ನಿಮಗೆ ಪಾಯಿಂಟ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಹೈಟ್ ಆಫ್ ದ ಆಬ್ಜೆಕ್ಟ್ ಅಬೌವ್ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಸೊ ಇದು ನಮ್ಮ ಪ್ರಿನ್ಸಿಪಲ್ ಆಕ್ಸಿಸ್ ಇರುತ್ತೆ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲ್ಗಡೆ ಆಬ್ಜೆಕ್ಟ್ ಇದ್ರೆ ಆ ಹೈಟ್ ಅನ್ನ ನಾವು ಪಾಸಿಟಿವ್ ಆಗಿ ತಗೊಂತಾ ಇರ್ತೀವಿ. ಸೊ ಇಮೇಜ್ ಬಂದ್ಬಿಟ್ಟು ಅಕಸ್ಮಾತ್ ಪ್ರಿನ್ಸಿಪಲ್ ಆಕ್ಸಿಸ್ ಕೆಳಗಡೆ ಇದ್ರೆ ಆ ಹೈಟ್ ಅನ್ನು ನಾವು ನೆಗೆಟಿವ್ ಆಗಿ ತಗೊಂತಾ ಇರ್ತೀವಿ. ಸೊ ಹೈಟ್ ಬಂದ್ಬಿಟ್ಟು ಪಾಸಿಟಿವ್ ಯಾವ್ದು ತಗೊಂತೀವಿ, ಆಬ್ಜೆಕ್ಟ್ ಬಂದ್ಬಿಟ್ಟು ಮೇಲ್ಗಡೆ ಇದ್ದಾಗ, ಅಂತಂದ್ರೆ ಡಿಸ್ಟೆನ್ಸ್ ನಾವು ಮೇಲ್ಗಡೆ ಮೆಜರ್ ಮಾಡಿದಾಗ. ಸೊ ಡಿಸ್ಟೆನ್ಸ್ ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್ ನಾವು ಮೆಜರ್ ಮಾಡಿದ್ರೆ ಹೈಟ್ ಬಂದ್ಬಿಟ್ಟು ನೆಗೆಟಿವ್ ಆಗಿರುತ್ತೆ. ಸೊ ಇದಿಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಾವು ನೋಡ್ತಾ ಇರೋಣ ಮಿರರ್ ಫಾರ್ಮುಲಾ ಬಗ್ಗೆ. ಸೊ ಮಿರರ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಸೊ 1/v + 1/u = 1/f. v ಬಂದ್ಬಿಟ್ಟು ನಮ್ಮ ಇಮೇಜ್ ಡಿಸ್ಟೆನ್ಸ್ ಆಗಿರುತ್ತೆ, u ಬಂದ್ಬಿಟ್ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ, f ಬಂದ್ಬಿಟ್ಟು ಫೋಕಲ್ ಲೆಂತ್ ಆಗಿರುತ್ತೆ. ಸೊ ಕ್ವಶನ್ ಅಲ್ಲಿ ನಿಮಗೆ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ, ಫೋಕಲ್ ಲೆಂತ್ ಕಂಡುಹಿಡಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಫೋಕಲ್ ಲೆಂತ್ ಕೊಟ್ಟಿರ್ತಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ, ನಿಮಗೆ ಇಮೇಜ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಮೂರಲ್ಲಿ ಯಾವ್ದಾದ್ರು 2 ಕೊಟ್ಟಿರ್ತಾರೆ, ಇನ್ನೊಂದು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಈ ಮಿರರ್ ಫಾರ್ಮುಲಾ ಹೆಂಗೆ ಡಿರೈವ್ ಆಯ್ತು ಇದೆಲ್ಲ ನಿಮ್ಗೆ ಜ್ಞಾಪಕಬೇಕಾಗಿಲ್ಲ, ಜಸ್ಟ್ ನೀವು ಫಾರ್ಮುಲಾ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ಟಾಪಿಕ್ ಬಂದು ಮ್ಯಾಗ್ನಿಫಿಕೇಶನ್ ಅಂತ. ಸೊ ಏನಪ್ಪಾ ಈ ಮ್ಯಾಗ್ನಿಫಿಕೇಶನ್ ಅಂತಂದ್ರೆ, ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ನಾವು ಆಬ್ಜೆಕ್ಟ್ ನ ಇನ್ಫಿನಿಟಿ ಇಟ್ಟಾಗ ಸೊ ಆಬ್ಜೆಕ್ಟ್ ದೊಡ್ಡದಿತ್ತು, ಬಟ್ ಇಮೇಜ್ ಫಾರ್ಮೇಶನ್ ತುಂಬಾ ಚಿಕ್ಕದಾಗ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ನಾವ್ ಏನ್ ನೋಡಿದ್ವಿ, ಬಿಯಾಂಡ್ ಸಿ ಇಟ್ಟಾಗ ಸೊ ಅಲ್ಲೂ ಸೇಮ್ ಆಯ್ತು, ಸೊ ಆಬ್ಜೆಕ್ಟ್ ದೊಡ್ಡದಿತ್ತು, ಇಮೇಜ್ ಚಿಕ್ಕದಿತ್ತು. ಆಟ್ ಸಿ ಇಟ್ಟಾಗ ಆಬ್ಜೆಕ್ಟ್ ಮತ್ತೆ ಇಮೇಜ್ ಸೇಮ್, ನಮಗೆ ಸೈಜ್ ಸೇಮ್ ಸಿಗ್ತಾ ಇದೆ, ಅಂದ್ರೆ ಹೈಟ್ ಸೇಮ್ ಇತ್ತು. ಸೊ ಈ ತರ ಏನಾಗ್ತದೆ ಅಂತಂದ್ರೆ, ಸೊ ನಮಗೆ ಆಬ್ಜೆಕ್ಟ್ ಏನಾಗ್ತದೆ, ಆಬ್ಜೆಕ್ಟ್ ಸ್ವಲ್ಪ ದೊಡ್ಡದಿದೆ, ಇಮೇಜ್ ಚಿಕ್ಕದಿದೆ. ಸೊ ನಮಗೆ ನೆಕ್ಸ್ಟ್ ಕೇಸ್ ಏನಪ್ಪಾ ಆಗುತ್ತೆ ಅಂತಂದ್ರೆ, ಆಟ್ ಎಫ್ ಇಟ್ಟಾಗ ನಮಗೆ ಆಬ್ಜೆಕ್ಟ್ ಚಿಕ್ಕಿತ್ತು, ಬಟ್ ನಮಗೆ ಇಮೇಜ್ ದೊಡ್ಡದಾಗಿ ಸಿಗ್ತಾ ಇದೆ. ಸೊ ನಮಗೆ ಮ್ಯಾಗ್ನಿಫಿಕೇಶನ್ ಏನ್ ಹೇಳುತ್ತೆ ಅಂತಂದ್ರೆ, ಸೊ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್ ನಮ್ಮ ಇಮೇಜ್ ಎಷ್ಟು ದೊಡ್ಡದಾಗಿದೆ ಅಂತ ನಮಗೆ ಇದು ಮ್ಯಾಗ್ನಿಫಿಕೇಶನ್ ಹೇಳ್ತಾ ಇರುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಇಟ್ ಇಸ್ ದ ರೇಷಿಯೋ ಆಫ್ ಹೈಟ್ ಆಫ್ ದ ಇಮೇಜ್ ಟು ದಿ ಹೈಟ್ ಆಫ್ ದ ಆಬ್ಜೆಕ್ಟ್.
ಸೊ ನಾನು ಫಾರ್ಮುಲಾ ತರ ಬರ್ತೀನಿ HI/HO. HI ಅಂತಂದ್ರೆ ಹೈಟ್ ಆಫ್ ದ ಇಮೇಜ್, HO ಅಂತಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್. ಮ್ಯಾಗ್ನಿಫಿಕೇಶನ್ ಡೆಫಿನೇಷನ್ ಬಿಟ್ಟು ಇಟ್ ಇಸ್ ದ ರೇಷಿಯೋ ಆಫ್ ಹೈಟ್ ಆಫ್ ದ ಇಮೇಜ್ ಟು ದಿ ಹೈಟ್ ಆಫ್ ದ ಆಬ್ಜೆಕ್ಟ್. ಜಸ್ಟ್ ಒಂದು ರೇಷಿಯೋ ಆಗಿರುತ್ತೆ. ಇನ್ ಟರ್ಮ್ಸ್ ಆಫ್ ಇಮೇಜ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬರೀಬೇಕು ಅಂತಂದ್ರೆ ಸೊ m ಅಂದ್ಬಿಟ್ಟು ಇಸ್ ಈಕ್ವಲ್ ಟು -v/u. ಸೊ m ಅಂದ್ಬಿಟ್ಟು -v/u ಆಗಿರುತ್ತೆ. ಸೊ ನಿಮಗೆ ಯಾವಾಗ ಮ್ಯಾಗ್ನಿಫಿಕೇಶನ್ ನೀವು ಕ್ಯಾಲ್ಕುಲೇಟ್ ಮಾಡೋ ಫಾರ್ ಅನ್ಕೊಂಡು ನಿಮಗೆ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಮತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಅಂಡ್ ಯಾವುದೋ ಒಂದು ಕ್ವಶನ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮ್ಯಾಗ್ನಿಫಿಕೇಶನ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ನೀವು m is equal to -v/u ಫಾರ್ಮುಲಾ ಹಾಕ್ಬಿಟ್ಟು ನೀವು ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಯಬಹುದು. ಸೊ ನಿಮಗೆ ಮ್ಯಾಗ್ನಿಫಿಕೇಶನ್ ಯಾವಾಗಲೇ ಆಗಲಿ ನಿಮಗೆ ನೆಗೆಟಿವ್ ಆಗಿದ್ರೆ ಸೊ ಅದು ಬಂದ್ಬಿಟ್ಟು ನಮಗೆ ರಿಯಲ್ ಇಮೇಜ್ ಅಂತ. ಸೊ ನಿಮಗೆ ಅಕಸ್ಮಾತ್ ನಿಮಗೆ ಮ್ಯಾಗ್ನಿಫಿಕೇಶನ್ ಯಾವಾಗ ಪಾಸಿಟಿವ್ ಸಿಕ್ಕಿದ್ರೆ ಅದು ನಿಮಗೆ ಇನ್ವರ್ಟೆಡ್ ಇಮೇಜ್ ಅಂತ. ಸೊ ಏನಕ್ಕೆ ಅಂತಂದ್ರೆ ಸೊ ನಿಮಗೆ ಆಗಲೇ ಗೊತ್ತಿದೆ m is equal to -v/u ಅಥವಾ HI/HO ಅಂತ. ಸೊ ನೆಗೆಟಿವ್ ಯಾವಾಗ ಬರುತ್ತೆ ಅಂತಂದ್ರೆ ಸೊ ನಮಗೆ ನೆಗೆಟಿವ್ ಯಾವಾಗ ಬರುತ್ತೆ ಯಾವಾಗ ನಮ್ಮ ಹೈಟ್ ಕೆಳಗಡೆ ಇದೆ ಅಂತ. ಫಾರ್ ಎಕ್ಸಾಂಪಲ್ ಹೈಟ್ ಆಫ್ ದ ಆಬ್ಜೆಕ್ಟ್ ಪಾಸಿಟಿವ್ ಅಂತ ಅನ್ಕೊಳ್ಳೋಣ. ಸೊ ಆಬ್ಜೆಕ್ಟ್ ಯಾವಾಗಲೂ ನಮಗೆ ಮೇಲ್ಗಡೆ ಇರುತ್ತೆ ಅಬೌವ್ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಹೈಟ್ ಆಫ್ ದ ಆಬ್ಜೆಕ್ಟ್ ಯಾವಾಗಲೂ ಡಿನಾಮಿನೇಟರ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಸೊ ಹೈಟ್ ಆಫ್ ದ ಇಮೇಜ್ ಡಿಪೆಂಡ್ ಆಗ್ತಿರುತ್ತೆ. ಸೊ ಸ್ವಲ್ಪ ಇಮೇಜ್ ಬಂದ್ಬಿಟ್ಟು ಸೊ ಮೇಲ್ಗಡೆ ಫಾರ್ಮೇಶನ್ ಆಗ್ತಾ ಇರುತ್ತೆ, ಇನ್ ಸ್ವಲ್ಪ ಇಮೇಜ್ ಕೆಳಗಡೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಅಕಸ್ಮಾತ್ ಕೆಳಗಡೆ ಆದ್ರೆ ನಮಗೆ ಇಲ್ಲಿ ಮೇಲ್ಗಡೆ ನಮಗೆ ನೆಗೆಟಿವ್ ಸೈನ್ ಸಿಗ್ತಾ ಇರುತ್ತೆ. ಸೊ ನೆಗೆಟಿವ್ ಸಿಕ್ತು ಅಂತ ಅಂದ್ರೆ ನಮ್ಗೆ ಏನಾಗ್ತದೆ ಸೊ ಇಲ್ಲಿ ಯಾವ್ದೋ ಒಂದು ಆಬ್ಜೆಕ್ಟ್ ಇಮೇಜ್ ಮುಂದೆ ಕೆಳಗಡೆ ಫಾರ್ಮೇಶನ್ ಆಗ್ತದೆ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಅಂಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಫಾರ್ಮೇಶನ್ ಆಗ್ತದೆ ಅಂತ. ಸೊ ಅದಕ್ಕೆ ನಾವು ಮ್ಯಾಗ್ನಿಫಿಕೇಶನ್ ರಿಯಲ್ ಅಂತ ಕರೀತೀವಿ. ಸೊ ಜಸ್ಟ್ ಇದನ್ನ ಮ್ಯಾಪ್ ಮಾಡ್ಕೊಳ್ಳಿ. ಸೊ ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಯಾವಾಗ ನಿಮಗೆ ನೆಗೆಟಿವ್ ಬಂತು ಅಂತಂದ್ರೆ ಸೊ ನಿಮಗೆ ಏನ್ ಸಿಗ್ತಾ ಇರುತ್ತೆ ಸೊ ನಿಮ್ಮ ಇಮೇಜ್ ಮುಂದೆ ರಿಯಲ್ ಆಗಿರುತ್ತೆ ಅಂತ. ಸೊ ಅಕಸ್ಮಾತ್ ನಿಮಗೆ ಮ್ಯಾಗ್ನಿಫಿಕೇಶನ್ ಯಾವಾಗ ಪಾಸಿಟಿವ್ ವ್ಯಾಲ್ಯೂ ಸಿಕ್ತು ಅಂತಂದ್ರೆ ಸೊ ನಿಮ್ಮ ಇಮೇಜ್ ಬಂದ್ಬಿಟ್ಟು ವರ್ಚುವಲ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಇವಾಗ ನೋಡ್ತಾನ ಫಾರ್ ಎಕ್ಸಾಂಪಲ್ ಒಂದು ಕೇಸ್ ತಗೊಂಡ್ಬಿಡೋಣ, ಆಮೇಲೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಮಗೆ ಒಂದು ಕಾನ್ಕೇವ್ ಮಿರರ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೆ ಒಂದು ಆಬ್ಜೆಕ್ಟ್ ಕೊಟ್ಟಿದ್ದಾರೆ A ಮತ್ತೆ B. ಸೊ AB ನಮ್ಮ ಆಬ್ಜೆಕ್ಟ್ ಆಗಿದೆ ಮತ್ತೆ ಇಲ್ಲಿ ನಮಗೆ A', B' ನಮ್ಮ ಇಮೇಜ್ ಆಗಿದೆ. ಸೊ ಇವಾಗ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಹೈಟ್ ಆಫ್ ದ ಇಮೇಜ್ ಎಷ್ಟು ಅಂತ, ಸೊ ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು ಅಂತ ಕೇಳಿದ್ರೆ ಸೊ ನಮ್ಮ AB ಇಲ್ಲಿ ಆಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ಬರೆದು ಬಿಡ್ತೀನಿ AB ನಮ್ಮ ಆಬ್ಜೆಕ್ಟ್ ಆಗಿದೆ ಮತ್ತೆ A', B' ನಮ್ಮ ಇಮೇಜ್ ಆಗಿದೆ. ಸೊ ಇವಾಗ ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ 2 ಸೆಂಟಿಮೀಟರ್ ಅಂತ ಹೇಳ್ತೀರಾ. ಸೊ ಇವಾಗ +2 ನ -2 ಅಂತ ಕೇಳಿದ್ರೆ ಸೊ ಇಲ್ಲಿ ನಾವು ಸೈನ್ ಕನ್ವೆನ್ಷನ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಸೈನ್ ಕನ್ವೆನ್ಷನ್ ಪ್ರಕಾರ ನಮಗೆ ಏನ್ ಗೊತ್ತು ಅಂತಂದ್ರೆ ಸೊ ಹೈಟ್ ಆಫ್ ದ ಇಮೇಜ್ ಅಬೌವ್ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಸೊ ಆಬ್ಜೆಕ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಬೌವ್ ಇದೆ. ಸೊ ಅದಕ್ಕೆ ನಾನು ಇಲ್ಲಿ +2 ಸೆಂಟಿಮೀಟರ್ ಅಂತ ಬರೀತೀನಿ. ಸೊ ನೆಕ್ಸ್ಟ್ ಹೈಟ್ ಆಫ್ ದ ಇಮೇಜ್ ಎಷ್ಟಪ್ಪ ಇದೆ ಅಂತಂದ್ರೆ ಸೊ ಹೈಟ್ ಆಫ್ ದ ಇಮೇಜ್ ಸೊ ನಿಮಗೆ ಕಾಣಿಸ್ತದೆ ನಮ್ಮ ಆಬ್ಜೆಕ್ಟ್ ಬಂದ್ಬಿಟ್ಟು ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇದೆ. ಸೊ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇದ್ರೆ ಇಮೇಜ್ ಕೂಡ ಸೆಂಟರ್ ಆಫ್ ಕರ್ವೇಚರ್ ಅಲ್ಲೇ ಇರುತ್ತೆ. ಸೊ ಇವಾಗ ಹೈಟ್ ಕೂಡ 2 ಸೆಂಟಿಮೀಟರ್ ಇರುತ್ತೆ. ಬಟ್ ಇವಾಗ ನಮ್ಗೆ ಏನ್ ಕಾಣಿಸ್ತದೆ ಇಮೇಜ್ ಬಂದ್ಬಿಟ್ಟು ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಕೆಳಗಡೆ ಫಾರ್ಮೇಶನ್ ಆಗ್ತಾ ಇದೆ. ಸೊ ಯಾವುದೇ ಹೈಟ್ ಬಂದ್ಬಿಟ್ಟು ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಕೆಳಗಡೆ ಮೆಷರ್ ಮಾಡಿದ್ರೆ ಅದು ನೆಗೆಟಿವ್ ಆಗಿರುತ್ತೆ. ಸೊ ಹೈಟ್ ಆಫ್ ದ ಇಮೇಜ್ ಬಂದು ನಾನು -2 ಸೆಂಟಿಮೀಟರ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಾಗ್ತದೆ ನಾನು ಸೈನ್ ಕನ್ವೆನ್ಷನ್ ಹೆಂಗ್ ಯೂಸ್ ಮಾಡಬೇಕು ಅಂತ ಅಂಡ್ ಸೈನ್ ಕನ್ವೆನ್ಷನ್ ನ್ಯೂಮರಿಕಲ್ ಸಾಲ್ವ್ ಮಾಡೋಕೆ ಹೆಂಗ್ ಯೂಸ್ಫುಲ್ ಆಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ನಾವು ನೋಡ್ತಾ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ U ಮತ್ತೆ ಇಮೇಜ್ ಡಿಸ್ಟೆನ್ಸ್ ಬಂದ್ಬಿಟ್ಟು V ಆಗಿರುತ್ತೆ. ಸೊ ಎರಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡ್ತಾ ಇದ್ದೀರಾ. ಸೊ ಆಬ್ಜೆಕ್ಟ್ AB ಇಲ್ಲಿದೆ, ಸೆಂಟರ್ ಆಫ್ ಕರ್ವೇಚರ್ ಇಂದ ಇದು ಪೋಲ್ ಇದೆ. ಸೊ ಇವಾಗ ನಮಗೆ ಆಬ್ಜೆಕ್ಟ್ ಬಂದ್ಬಿಟ್ಟು ಸೊ ಇಲ್ಲಿಂದ ಇಲ್ಲಿ ತನಕ ನಮಗೆ ಎಷ್ಟಿದೆ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇವಾಗ ಹೆಂಗಪ್ಪ ನಾವು ಡೈರೆಕ್ಷನ್ ಹೆಂಗಪ್ಪ ಮೆಜರ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ನಾವು ಇನ್ ದ ಡೈರೆಕ್ಷನ್ ಆಫ್ ಇವಾಗ ಡೈರೆಕ್ಷನ್ ಆಫ್ ಲೈಟ್ ಹಿಂಗ್ ಹೋಗ್ತಾ ಇದೆ. ಸೊ ನಾವು ಹೆಂಗಪ್ಪ ನಾವು ಮೆಜರ್ ಮಾಡ್ತಾ ಇದೀವಿ 5 ಸೆಂಟಿಮೀಟರ್ಸ್ ನಾವು C ಇಂದ ಪೋಲ್ ಕಡೆ ಮೆಜರ್ ಮಾಡ್ತಾ ಇದೀವಿ. ಸೊ ನಾವು ಇನ್ ದ ಡೈರೆಕ್ಷನ್ ಆಫ್ ಲೈಟ್ ನಾವು ಮೆಜರ್ ಮಾಡ್ತಾ ಇದೀವಿ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದ್ಬಿಟ್ಟು +5 ಸೆಂಟಿಮೀಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಇಮೇಜ್ ನೋಡಿದ್ರೆ ಸೊ ಇಮೇಜ್ ಕೂಡ 5 ಸೆಂಟಿಮೀಟರ್ಸ್ ಇದೆ. ಸೊ ಬಟ್ ಹೆಂಗಪ್ಪ ನಾವು ಮೆಜರ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ನಾವು ಡಿಸ್ಟೆನ್ಸ್ ಅನ್ನು ನಾವು ಪೋಲ್ ಇಂದ ಮೆಜರ್ ಮಾಡ್ತಾ ಇದೀವಿ. ಸೊ ನಾವು ಹೆಂಗಪ್ಪ ಮೆಜರ್ ಮಾಡ್ತಾ ಇದೀವಿ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ನಾವು ಲೈಟ್ ಅನ್ನ ಮೆಜರ್ ಮಾಡ್ತಾ ಇದೀವಿ. ಸೊ ಲೈಟ್ ನಮಗೆ ಈ ಕಡೆಯಿಂದ ಬರ್ತಾ ಇದೆ ಆಬ್ಜೆಕ್ಟ್ ಲೈಟ್. ಸೊ ಲೈಟ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಸೊ ಆಬ್ಜೆಕ್ಟ್ ಎಲ್ಲಿರುತ್ತೆ ಅಲ್ಲಿಂದ ಲೈಟ್ ಬರ್ತಾ ಇರುತ್ತೆ. ಸೊ ಆಬ್ಜೆಕ್ಟ್ ಇಲ್ಲಿದೆ, ಲೈಟ್ ಈ ಕಡೆ ಬರ್ತಾ ಇದೆ. ಸೊ ಬಟ್ ಲೈಟ್ ಆ ಕಡೆಯಿಂದ ಬರ್ತಾ ಇದೆ. ನಾವು ಇಮೇಜ್ ಡಿಸ್ಟೆನ್ಸ್ ಈ ಕಡೆ ಪೋಲ್ ಇಂದ ಮೆಜರ್ ಮಾಡ್ತಾ ಇದೀವಿ. ಸೊ ಎರಡು ಆಪೋಸಿಟ್ ಇದೆ. ಸೊ ಆಪೋಸಿಟ್ ಇದೆ ನಾವು ಅದನ್ನ ನೆಗೆಟಿವ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ 5 ಸೆಂಟಿಮೀಟರ್. ಸೊ ನಿಮಗೆ ಗೊತ್ತಾಗ್ತದೆ ಯಾವಾಗ ಪ್ಲಸ್ ತಗೋಬೇಕು ಯಾವಾಗ ಮೈನಸ್ ತಗೋಬೇಕು ಅಂತ. ಸೊ ಇದು ಕನ್ಫ್ಯೂಷನ್ ಆಗ್ತದೆ. ಇಲ್ಲಿಗೆ ಪಾಸ್ ಮಾಡ್ಬಿಟ್ಟು ವಿಡಿಯೋನ ಮತ್ತೆ ನೀವು ನೋಡ್ಕೊಳ್ತಾರೆ. ಬಿಕಾಸ್ ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿಯಿಂದ ನಿಮಗೆ ನ್ಯೂಮರಿಕಲ್ಸ್ ಬರೋದು ಕಮ್ಮಿ ಇರುತ್ತೆ. ಫಿಸಿಕ್ಸ್ ಚಾಪ್ಟರ್ ಅಲ್ಲಿ ನಿಮಗೆ ಲೈಟ್ ರಿಫ್ಲೆಕ್ಷನ್ ಟಾಪಿಕ್ ಇಂದ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ನ್ಯೂಮರಿಕಲ್ ಕ್ವಶನ್ಸ್ ಅನ್ನ ಈ ಚಾಪ್ಟರ್ ಇಂದ ಕೊಡ್ತಿರ್ತಾರೆ. ಸೊ ಇದು ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳೋಕೆ. ಸೊ ಇವಾಗ ಇದನ್ನ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇವಾಗ ನಾವು ಎಕ್ಸರ್ಸೈಸ್ 10.1 ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ a convex mirror has the radius of curvature 3.00 ಸೆಂಟಿಮೀಟರ್. ಸೊ ಒಂದು ಕಾನ್ವೆಕ್ಸ್ ಮಿರರ್ ಇದೆ. ಸೊ ಕಾನ್ವೆಕ್ಸ್ ಮಿರರ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಮಗೆ ಒಂದು ಕಾನ್ವೆಕ್ಸ್ ಮಿರರ್ ಇದೆ ಅಂಡ್ ನಮ್ಗೆ ಇಲ್ಲಿ ಒಂದು ಪ್ರಿನ್ಸಿಪಲ್ ಫೋಕಸ್ ಇದೆ ಮತ್ತೆ ಇಲ್ಲಿ ರೇಡಿಯಸ್ ಆಫ್ ನಮಗೆ ಪ್ರಿನ್ಸಿಪಲ್ ಫೋಕಸ್ ಇದೆ ಮತ್ತೆ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ. ಸೊ ಕಾನ್ವೆಕ್ಸ್ ಮಿರರ್ ಹ್ಯಾಸ್ ದ ರೇಡಿಯಸ್ ಆಫ್ ಕರ್ವೇಚರ್ 3 ಸೆಂಟಿಮೀಟರ್ ಅಂತ ಅಂದ್ರೆ ಸೊ ಇಲ್ಲಿ ನಮಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪೋಲ್ ಆಗಿದೆ. ಸೊ ನೆಕ್ಸ್ಟ್ ಇಫ್ ಅ ಬಸ್ ಇಸ್ ಲೊಕೇಟೆಡ್ ಅಟ್ 5 ಸೆಂಟಿಮೀಟರ್ ಫ್ರಮ್ ದಿಸ್ ಮಿರರ್. ಸೊ ಬಸ್ ಅಂತಂದ್ರೆ ಸೊ ಬಸ್ ಬಂದ್ಬಿಟ್ಟು ನಮ್ಮ ಆಬ್ಜೆಕ್ಟ್ ಆಯ್ತು. ಸೊ ಇಲ್ಲೆಲ್ಲೋ ಬಸ್ ಇದೆ. ಸೊ ನಿಮ್ಗೆ ಗೊತ್ತು ಯಾವಾಗಲೂ ಆಬ್ಜೆಕ್ಟ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಆಫ್ ಇರುತ್ತೆ ಮಿರರ್ ಆಗಿ.
ಸೊ ಯಾವ್ದೋ ಬಸ್ ಇದೆ. ಸೊ ಬಸ್ ಬಂದ್ಬಿಟ್ಟು 5 ಸೆಂಟಿಮೀಟರ್ 5.00 ಮೀಟರ್ ಇದೆ ಫ್ರಮ್ ದಿಸ್ ಮಿರರ್. ಸೊ ಇವಾಗ ಅವ್ರು ಏನ್ ಕೇಳ್ತಾರೆ, ಫೈಂಡ್ ದ ಪೊಸಿಷನ್ ಅಂಡ್ ನೇಚರ್ ಅಂಡ್ ಸೈಜ್ ಆಫ್ ದ ಇಮೇಜ್. ಸೊ ಇಮೇಜ್ ಎಲ್ಲಿ ಲೊಕೇಟ್ ಆಗ್ತಾ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ನಿಮ್ಗೆ ಗೊತ್ತು, ಸೊ ಇವಾಗ ಕಾನ್ವೆಕ್ಸ್ ಮಿರರ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಇವಾಗ ನಮ್ಗೆ ಏನ್ ಕೊಟ್ಟಿದ್ದಾರೆ, ನಾವು ಡಿಸ್ಟೆನ್ಸ್ ಹೆಂಗ್ ಮಾಡ್ತಾರೆ, ಇಲ್ಲಿ ನಮ್ಮ ಆಬ್ಜೆಕ್ಟ್ ಆಗಿದೆ. ಸೊ ಇವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಹೆಂಗ್ ಬರ್ಕೊಂಡ್ಬರೋಣ. ಸೊ ಯು ಏನು ಅಂತ ಅಂದ್ರೆ, ಸೊ ಯು ಬಂದ್ಬಿಟ್ಟು ನಮ್ಮ -5.00 ಮೀಟರ್ ಆಗಿರುತ್ತೆ. ಏನಕ್ಕೆ ಅಂತ ಅಂದ್ರೆ, ಸೊ ಯು ಮೈನಸ್ ಏನಕ್ಕೆ ಅಂತಂದ್ರೆ, ಇಲ್ಲಿ ಇಮೇಜ್ ಡಿಸ್ಟೆನ್ಸ್, ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು -5.00 ಮೀಟರ್ಸ್ ಆಗಿರುತ್ತೆ. ಸೊ ಮೈನಸ್ ಏನಕ್ಕೆ ಅಂತಂದ್ರೆ, ಸೊ ಯಾವುದು ಡೈರೆಕ್ಷನ್ ಆಫ್ ಲೈಟ್ ಬಂದ್ಬಿಟ್ಟು ಈ ಕಡೆ ಇರುತ್ತೆ. ಸೊ ಬಿಕಾಸ್ ಆಬ್ಜೆಕ್ಟ್ ಇದೆ, ಡೈರೆಕ್ಷನ್ ಆಫ್ ಲೈಟ್ ಈ ಕಡೆ ಇರುತ್ತೆ. ನಾವು ಡಿಸ್ಟೆನ್ಸ್ ಎಲ್ಲ ಎಲ್ಲಿಂದ ಮೆಜರ್ ಮಾಡ್ತೀವಿ ಅಂದ್ರೆ ಪೋಲ್ ಇಂದ ಮೆಜರ್ ಮಾಡ್ತೀವಿ. ಸೊ ಪೋಲ್ ಇಂದ ಮೆಜರ್ ಮಾಡಿದಾಗ, ಸೊ ಪೋಲ್ ಇಂದ ಈ ಕಡೆ ಬರ್ತಾ ಇದೆ, ಸೊ ಡಿಸ್ಟೆನ್ಸ್ ನಾವು ಈ ಕಡೆ ಮೆಜರ್ ಮಾಡ್ತಾ ಇದೀವಿ. ಸೊ ನಾವು ಡಿಸ್ಟೆನ್ಸ್ ರೈಟ್ ಡೈರೆಕ್ಷನ್ ಆ ಕಡೆ ಹೋಗ್ತಾ ಇದೆ, ನಾವು ಡಿಸ್ಟೆನ್ಸ್ ನ ಈ ಕಡೆ ಮೆಜರ್ ಮಾಡ್ತಾ ಇದೀವಿ. ಸೊ ಎರಡು ಆಪೋಸಿಟ್ ಅದಕ್ಕೆ ನಾವು ನೆಗೆಟಿವ್ ಸೈನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ನಾವೇನ್ ಕಂಡುಹಿಡಿಬೇಕು, ನಾವು ವಿ ಅನ್ನ ಕಂಡುಹಿಡಿಬೇಕು. ನಮಗೆ ರೇಡಿಯಸ್ ಆಫ್ ಕರ್ವೇಚರ್ ಅನ್ನ ಕೊಟ್ಟಿದ್ದಾರೆ, ಅದು ಬಂದ್ಬಿಟ್ಟು 3.00 ಮೀಟರ್ಸ್ ಆಗಿರುತ್ತೆ. ಸೊ ಬಟ್ ನಮ್ಗೆ ಏನಪ್ಪ ಫಾರ್ಮುಲಾ ಗೊತ್ತು ಅಂತಂದ್ರೆ, ನಮಗೆ ಫಾರ್ಮುಲಾ ಗೊತ್ತಿರೋದು 1/v + 1/u = 1/f ಅಂತ. ಬಟ್ ನಮ್ಗೆ ಏನಪ್ಪ ರಿಲೇಷನ್ ಗೊತ್ತು, ಫೋಕಲ್ ಅಂತ ಕಂಡುಹಿಡಿಯಕ್ಕೆ ನಮಗೆ ರೇಡಿಯಸ್ ಕೊಟ್ಟಿದ್ದಾರೆ, ಫೋಕಲ್ ಅಂತ ನಾವು ಕಂಡುಹಿಡಿಯಬೇಕು. ಸೊ ನಮಗೆ ರಿಲೇಷನ್ ಏನಪ್ಪ ಗೊತ್ತು, r = 2f ಅಂತ. ಸೊ ಇವಾಗ ನಾವು ಫೋಕಲ್ ಅಂತ ಕಂಡುಹಿಡಿಯಬಹುದು, f = r/2. ಸೊ r ಬಂದ್ಬಿಟ್ಟು 3.00 ಮೀಟರ್ /2. ಸೊ ಬಂದ್ಬಿಟ್ಟು ನಮಗೆ 1.50 ಮೀಟರ್ಸ್ ಆಗಿರುತ್ತೆ. ಸೊ ಇವಾಗ ನನಗೆ u ಗೊತ್ತು, v ಗೊತ್ತು. ಸೊ ಇವಾಗ ನಾನು ಏನ್ ಕಂಡುಹಿಡಿಯಬೇಕು, ನಾನು v ಅನ್ನ ಕಂಡುಹಿಡಿಯಬೇಕು. ಸೊ ಮಿರರ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೊ 1/v = u ಆ ಕಡೆ ಕಳಿಸಿದ್ರೆ, ಸೊ 1/f - 1/u ಆಗುತ್ತೆ. ಸೊ 1/v = 1 ಫೋಕಲ್ ಅಂತ ಬಂದ್ಬಿಟ್ಟು 1.50 ಮೈನಸ್ u ಬಂದ್ಬಿಟ್ಟು -5. ಸೊ ಮೈನಸ್ ಆಫ್, ಸೊ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಅನ್ನ ಬರ್ಕೊಂತೀನಿ. ಸೊ ನಾನು 5.00 ಮೀಟರ್ಸ್ ಆಗುತ್ತೆ. ಸೊ ಇದು ನೀವು ಎಲ್ಸಿಎಂ ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಏನ್ ಬರ್ತಾ ಇದೆ ಅಂದ್ರೆ 1/v = ಸೊ ನಿಮಗೆ 6.50 / 7.50 ಬರ್ತಾ ಇರುತ್ತೆ. ಸೊ ನಮಗೆ v ಬೇಕಾಗಿರೋದು. ಸೊ v ರೆಸಿಪ್ರೋಕಲ್ ತಗೊಂಡ್ರೆ, ಸೊ v = 7.50 / 6.50 ನಿಮಗೆ 1.15 ಮೀಟರ್ಸ್ ಬರ್ತಾ ಇರುತ್ತೆ. ಅಂದ್ರೆ ಇಮೇಜ್ ಬಂದ್ಬಿಟ್ಟು ನಿಮಗೆ 1.15 ಸೆಂಟಿಮೀಟರ್ಸ್ ನಿಮಗೆ ಈ ಕಡೆ ಫಾರ್ಮೇಶನ್ ಆಗಿದೆ, +1 ಮೀಟರ್ +1.15 ಮೀಟರ್ಸ್ ಆಗಿರುತ್ತೆ. ಸೊ ಏನಕ್ಕೆ +1.15 ಮೀಟರ್ ಅಂದ್ರೆ, ನಿಮ್ಗೆ ಗೊತ್ತು ಯಾವ ಮಿರರ್ ಇದು, ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಾ ಇರುತ್ತೆ, ಬಿಹೈಂಡ್ ದ ಮಿರರ್ ನಿಮಗೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನ್ ತಗೊಂಡಿದೀವಿ, ಇಮೇಜ್ ನಾವು ಪಾಸಿಟಿವ್ ಆಗಿ ನಾವು ಇಲ್ಲಿ ತಗೊಂಡಿದೀವಿ. ಇವಾಗ ನಾವು ವಿ ಅನ್ನು ತಗೊಂಡಿದೀವಿ. ಸೊ ನಮಗೆ ವಿ ಗೊತ್ತಾಗಿದೆ. ನಮ್ಗೆ ಏನ್ ಗೊತ್ತಾಗಿದೆ, ನೇಚರ್ ಅಂಡ್ ಸೈಜ್ ಅಂತ ಕಂಡುಹಿಡಿದು ಕೊಟ್ಟಿದ್ದಾರೆ. ಸೊ ಸೈಜ್ ಅಂತ ಅಂದ್ರೆ ನಾವು ಏನ್ ಕಂಡುಹಿಡಬೇಕು, HI ಮತ್ತೆ H ಕಂಡುಹಿಡಬೇಕು, ಸೈಜ್ ಆಫ್ ದ ಇಮೇಜ್ ಕಂಡುಹಿಡಬೇಕು. ಸೊ ಅದನ್ನ ನಾವೇನಪ್ಪ ಯೂಸ್ ಮಾಡಬಹುದು ಅಂತಂದ್ರೆ, ನಾವು ನಮ್ಮ ಫಾರ್ಮುಲಾ ಗೊತ್ತು, = HI/H ಅಂತ. ಬಟ್ ನಮಗೆ height of the image, height of object ಏನು ಗೊತ್ತಿಲ್ಲ. ಬಟ್ ನಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತು, -v/u ಅಂತ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ m = v ಬಂದ್ಬಿಟ್ಟು, ಸೊ v ನಮ್ಗೆ ಏನಪ್ಪ ಗೊತ್ತು 1.15 / u ಬಂದ್ಬಿಟ್ಟು -5.00. ಸೊ ಎರಡು ಡಿವೈಡ್ ಮಾಡಿದ್ರೆ ನೀವು ಮೈನಸ್ ಕ್ಯಾನ್ಸಲ್ ಆಗುತ್ತೆ. 1.15 / 5.00 ಮಾಡಿದ್ರೆ ನಿಮಗೆ ಮ್ಯಾಗ್ನಿಫಿಕೇಶನ್ ಬಂದ್ಬಿಟ್ಟು +0.23 ಸಿಗ್ತಾ ಇರುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಅಂತ ಅಂದ್ರೆ ನಮಗೆ ಇಮೇಜ್ ಬಂದ್ಬಿಟ್ಟು ವರ್ಚುವಲ್ ಅಂತ ನಮಗೆ ಗೊತ್ತು. ಅಂಡ್ ನಮ್ಗೆ ಏನಪ್ಪ ನಾವು ಹೆಂಗ್ ಕನ್ಫರ್ಮೇಶನ್ ಮಾಡ್ಕೊಬಹುದು ಅಂತಂದ್ರೆ, ಕಾನ್ವೆಕ್ಸ್ ಮಿರರ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಕಾನ್ವೆಕ್ಸ್ ಮಿರರ್ ನಾವು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಕಾನ್ವೆಕ್ಸ್ ಯಾವ ಟೈಪ್ ಆಫ್ ಮಿರರ್, ಸೊ ಕಾನ್ವೆಕ್ಸ್ ಮಿರರ್ ಯಾವ ಟೈಪ್ ಆಫ್ ಇಮೇಜ್ ಕೊಡುತ್ತೆ, ವರ್ಚುವಲ್ ಅಂಡ್ ರೇಟ್ ಕೊಡ್ತಾ ಇರುತ್ತೆ. ಸೊ ವರ್ಚುವಲ್ ಯಾವಾಗ ಕೊಡುತ್ತೆ, ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಇದ್ದಾಗ. ಸೊ ಮ್ಯಾಗ್ನಿಫಿಕೇಶನ್ ನಮಗೆ ಪಾಸಿಟಿವ್ ಸಿಗ್ತಾ ಇದೆ. ಸೊ ನಾವು ಇಲ್ಲಿ ಮ್ಯಾಗ್ನಿಫಿಕೇಶನ್ ನಾವು ಇಲ್ಲಿ ಕಂಡುಹಿಡಿದೀವಿ. ಸೊ ಈ ಕ್ವಶನ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ನಾವು ಏನ್ ಮಾಡೋಣ ಅಂದ್ರೆ, ಒಂದು ಕ್ಲಾರಿಟಿ ತಗೊಳಕ್ಕೆ ಬರೋಣ. ಸೊ ಕಾನ್ಕೇವ್ ಮಿರರ್ ತಗೊಂಡಾಗ ಯಾವಾಗಲೂ ನಮ್ಗೆ ಏನಾಗ್ತಾ ಇರುತ್ತೆ, ನಮಗೆ ಡಿಸ್ಟೆನ್ಸ್ ಯಾವ ಪಾಸಿಟಿವ್ ತಗೋಬೇಕು, ಡಿಸ್ಟೆನ್ಸ್ ಯಾವ ನೆಗೆಟಿವ್ ತಗೋಬೇಕು ಅಂತ ನಮಗೆ ಕ್ಲಾರಿಟಿ ಕೊಡ್ತಿರ್ತೀನಿ. ಅದನ್ನ ನೋಡ್ತಾ ಇರೋಣ. ಸೊ ಅವಾಗ ನಾನು ಒಂದು ಎಕ್ಸಾಂಪಲ್ ತಗೊಂಡೆ. ಸೊ ಆ ಎಕ್ಸಾಂಪಲ್ ನಾನು ಅವಾಗ ಒಂದು ಮಿಸ್ಟೇಕ್ ಮಾಡಿದ್ದೆ. ಸೊ ಆ ಮಿಸ್ಟೇಕ್ ಅನ್ನ ತಗೊಂಡು ನಾವು ಕ್ಲಾರಿಟಿ ತಗೊಂತಾ ಇರೋಣ, ಹೆಂಗೆ ನಾವು ಫೈಂಡ್ ಔಟ್ ಮಾಡ್ತಾ ಇರ್ಬೋದು ಅಂತ. ಸೊ ಫಸ್ಟ್ ಅದಾದ್ಮೇಲೆ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ನೆಕ್ಸ್ಟ್ ಟಾಪಿಕ್ ಅದನ್ನ ನಾವು ಹೋಗ್ತಾ ಇರೋಣ. ಸೊ ಏನಪ್ಪಾ ಅದು ಅಂತಂದ್ರೆ, ಸೊ ನಾವು ಏನ್ ತಗೊಂಡಿದ್ವಿ, ಒಂದು ಕಾನ್ಕೇವ್ ಮಿರರ್ ತಗೊಂಡಿದ್ವಿ. ಸೊ ಕಾನ್ಕೇವ್ ಮಿರರ್ ತಗೊಂಡು ಆಟ್ ಸಿ ತಗೊಂಡಿದ್ವಿ. ಸೊ ಸಿ ಹತ್ರ ನಾವಿಲ್ಲಿ ಒಂದು ಹೈಟ್ ಆಫ್ ದ ಆಬ್ಜೆಕ್ಟ್ ಅನ್ನು ತಗೊಂಡಿದ್ವಿ. ಸೊ ಇದು ನಮ್ಮ AB ಆಗಿರುತ್ತೆ. ಸೊ ಆಬ್ಜೆಕ್ಟ್ ಬಂದ್ಬಿಟ್ಟು ಹೈಟ್ ಆಫ್ ದ ಆಬ್ಜೆಕ್ಟ್ ಬಂದ್ಬಿಟ್ಟು 2 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಸೊ ಇಮೇಜ್ ಬಂದ್ಬಿಟ್ಟು ಕೂಡ ನಮಗೆ ಕೆಳಗಡೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು A' ಮತ್ತೆ B' ಅಂತ ಅನ್ಕೊಳ್ಳೋಣ. ಸೊ ಇದು ಬಂದ್ಬಿಟ್ಟು 2 ಸೆಂಟಿಮೀಟರ್ ಫಾರ್ಮೇಶನ್ ಆಗಿರುತ್ತೆ. ಬಿಕಾಸ್ ಆಟ್ ಸಿ ಅಲ್ಲಿ ಹೈಟ್ ಆಫ್ ದ ಆಬ್ಜೆಕ್ಟ್ = ಹೈಟ್ ಆಫ್ ದ ಡಿಸ್ಟೆನ್ಸ್, ಹೈಟ್ ಆಫ್ ದ ಇಮೇಜ್ ಆಗಿರುತ್ತೆ. ಸೊ ಇದು ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಅನ್ಕೊಳ್ಳೋಣ, ಇದು ಪೋಲ್ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದ್ಬಿಟ್ಟು, ಸೊ ಇಲ್ಲಿಂದ ನಮಗೆ ಇಲ್ಲಿಗೆ 5 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಸಿಮಿಲರ್ಲಿ ಇಮೇಜ್ ಡಿಸ್ಟೆನ್ಸ್ ಕೂಡ ಸೇಮ್ ಇರುತ್ತೆ, 5 ಸೆಂಟಿಮೀಟರ್. ಸೊ ಇದು ಕಾನ್ಕೇವ್ ಮಿರರ್ ಆಗಿರೋದ್ರಿಂದ ನಮಗೆ ಏನ್ ಗೊತ್ತು, ಸೊ ನಾವು ಫಸ್ಟ್ ಏನಪ್ಪ ಹೈಟ್ ಆಫ್ ದ ಆಬ್ಜೆಕ್ಟ್ ಬಂದ್ಬಿಟ್ಟು ಇಲ್ಲಿ 2 ಸೆಂಟಿಮೀಟರ್ ಆಗಿದೆ, +2 ಸೆಂಟಿಮೀಟರ್. ಬಿಕಾಸ್ ಏನಕ್ಕೆ ಅಂತಂದ್ರೆ ನಾವು ಮೇಲ್ಗಡೆ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡ್ತಾ ಇದೀವಿ ಅಬೌವ್ ಪ್ರಿನ್ಸಿಪಲ್ ಆಕ್ಸಿಸ್. ಹೈಟ್ ಆಫ್ ದ ಇಮೇಜ್ ಬಂದ್ಬಿಟ್ಟು -2 ಸೆಂಟಿಮೀಟರ್ ಆಗಿದೆ. ಬಿಕಾಸ್ ನಾವು ಕೆಳಗಡೆ ಡಿಸ್ಟೆನ್ಸ್ ಮೆಜರ್ ಮಾಡ್ತಾ ಇದೀವಿ, ಹೈಟ್ ನಾವು ಬಿಲೋ ಪ್ರಿನ್ಸಿಪಲ್ ಆಕ್ಸಿಸ್ ನಾವು ಡಿಸ್ಟೆನ್ಸ್ ಮಾಡ್ತಾ ಇದೀವಿ. ಇದು ಕರೆಕ್ಟ್ ಆಗಿತ್ತು ಅವಾಗಲೇ. ಬಟ್ ನಾನು ಅವಾಗ ಏನ್ ಮಿಸ್ಟೇಕ್ ಮಾಡಿದೆ ಅಂತಂದ್ರೆ, U and V ಅಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೆ.
ಸೊ ಇದು ನಮ್ಗೆ ಏನಪ್ಪ ಗೊತ್ತು, ಇವಾಗ ಆಬ್ಜೆಕ್ಟ್ ಎ ಬಿ ಇಲ್ಲಿದೆ ಅಂತಂದ್ರೆ ಡೈರೆಕ್ಷನ್ ಆಫ್ ಲೈಟ್ ನಮ್ಗೆ ಈ ಕಡೆ ಇರುತ್ತೆ. ಸೊ ಆಬ್ಜೆಕ್ಟ್ ಇಲ್ಲಿದೆ ಅಂತಂದ್ರೆ ಡೈರೆಕ್ಷನ್ ಆಫ್ ಲೈಟ್ ನಮ್ಗೆ ಈ ಕಡೆ ಇರುತ್ತೆ. ಬಟ್ ನಾವೆಲ್ಲ ಡಿಸ್ಟೆನ್ಸ್ ಹೆಂಗ್ ಮೆಜರ್ ಮಾಡ್ತೀವಿ, ಪೋಲ್ ಇಂದ ಮೆಜರ್ ಮಾಡ್ತೀವಿ. ಸೊ ಪೋಲ್ ಇಂದ ಆಬ್ಜೆಕ್ಟ್ ಗೆ ನಾವು ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ನಾವು ಈ ಕಡೆಯಿಂದ ಮೆಜರ್ ಮಾಡ್ತೀವಿ. ಸೊ ಆಬ್ಜೆಕ್ಟ್ ಬಿಟ್ಟು ನಂಗೆ -5 ಸೆಂಟಿಮೀಟರ್ ಆಗಿರುತ್ತೆ. ಅಂಡ್ ಇಮೇಜ್ ತಗೊಂಡ್ರೆ ಇಮೇಜ್ ಕೂಡ ನಂಗೆ ಲೆಫ್ಟ್ ಸೈಡ್ ಇದೆ. ಸೊ ಲೆಫ್ಟ್ ಸೈಡ್ ಇರೋದ್ರಿಂದ ಪೋಲ್ ಇಂದ ಎಲ್ಲಾ ಡಿಸ್ಟೆನ್ಸ್ ಪೋಲ್ ಇಂದಾನೆ ಮೆಜರ್ ಮಾಡಬೇಕು. ಸೊ ಪೋಲ್ ಇಂದ ನಾನು ಈ ಕಡೆ ತಗೊಂಡಾಗ ನನಗೆ ಇಲ್ಲಿ -5 ಸೆಂಟಿಮೀಟರ್ ನನಗೆ ಸಿಗ್ತಾ ಇರುತ್ತೆ. ಸೊ ಕಾನ್ಕೇವ್ ಮಿರರ್ ತಗೊಂಡಾಗ ನಿಮಗೆ ಆಬ್ಜೆಕ್ಟ್ ನೆಗೆಟಿವ್ ಇರುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಇರುತ್ತೆ, ಇಮೇಜ್ ಡಿಸ್ಟೆನ್ಸ್ ನಿಮಗೆ ನೆಗೆಟಿವ್ ಇರುತ್ತೆ. ಬಟ್ ಯಾವಾಗ ನೀವು ಕಾನ್ವೆಕ್ಸ್ ಮಿರರ್ ತಗೊಂತೀರಾ, ಕಾನ್ವೆಕ್ಸ್ ಮಿರರ್ ತಗೊಂಡ್ರೆ ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗ ಬಂದ್ಬಿಟ್ಟು ನಿಮಗೆ ಪಾಸಿಟಿವ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಇರುತ್ತೆ. ಏನ್ ನೆಗೆಟಿವ್ ಇರುತ್ತೆ, ಆಬ್ಜೆಕ್ಟ್ ಯಾವಾಗ ಲೆಫ್ಟ್ ಸೈಡ್ ಇರುತ್ತೆ. ಸೊ ಲೆಫ್ಟ್ ಸೈಡ್ ಇದೆ ಅಂತಂದ್ರೆ ನಾವು ಪೋಲ್ ಇಂದ ಮೆಜರ್ ಮಾಡ್ತೀವಿ, ಇಂದ ಆಪೋಸಿಟ್ ಡೈರೆಕ್ಷನ್ ಆಫ್ ಲೈಟ್ ಇಂದ ಮೆಜರ್ ಮಾಡ್ತೀವಿ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಇರುತ್ತೆ, ಇಮೇಜ್ ಡಿಸ್ಟೆನ್ಸ್ ನಿಮ್ಗೆ ಯಾವಾಗಲೂ ಪಾಸಿಟಿವ್ ಇರುತ್ತೆ, ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್ ಇರುತ್ತೆ. ಏನಕ್ಕೆ ಪಾಸಿಟಿವ್ ಕಾನ್ವೆಕ್ಸ್ ಮಿರರ್ ಅಲ್ಲಿ ಅಂತಂದ್ರೆ ಸೊ ಇಮೇಜ್ ಯಾವಾಗ ರೈಟ್ ಸೈಡ್ ಫಾರ್ಮ್ ಆಗ್ತಾ ಇರುತ್ತೆ, ಬಿಹೈಂಡ್ ದ ಮಿರರ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಮಗೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ನಮಗೆ ಯಾವ್ದು, ಸೊ ಕಾನ್ವೆಕ್ಸ್ ಮಿರರ್ ಅಲ್ಲಿ ಯಾವ್ದು ನಮಗೆ ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್ ಆಗಿ ಸಿಗ್ತಾ ಇರುತ್ತೆ. ಸೊ ಇಷ್ಟು ಕ್ಲಾರಿಟಿ ನಿಮಗೆ ಸಿಕ್ಕಿರಬೇಕು. ಸೊ ಅವಾಗ ನಾವು ಮಿಸ್ಟೇಕ್ ಮಾಡಿ, ಸೊ ನಿಮ್ಗೆ ಅವಾಗ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ. ಸೊ ಇದು ಬಂದ್ಬಿಟ್ಟು ಸೇಮ್ ಇದೇ ಎಕ್ಸಾಂಪಲ್ ತಗೊಂಡಿದ್ದೆ. ಅಲ್ಲಿ ನಾನು ಏನ್ ಮಿಸ್ಟೇಕ್ ಮಾಡಿದೆ ಅಂತಂದ್ರೆ, ಸೊ ನಾನು ಇಲ್ಲಿ ಯು ಪಾಸಿಟಿವ್ ತಗೊಂಡಿದ್ದೆ ಮತ್ತೆ ವಿ ನೆಗೆಟಿವ್ ತಗೊಂಡಿದ್ದೆ, ಅಥವಾ ವಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ದೆ. ಸೊ ಇಲ್ಲಿ ಏನಪ್ಪ ಆಗಿರುತ್ತೆ ಅಂತಂದ್ರೆ, ಸೊ ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ನಮಗೆ ನೆಗೆಟಿವ್ ಇರುತ್ತೆ, ಇಮೇಜ್ ಡಿಸ್ಟೆನ್ಸ್ ಕೂಡ ನಮಗೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ನೆಗೆಟಿವ್ ಇರುತ್ತೆ. ಸೊ ಅಕಸ್ಮಾತ್ ನಾನು ಇವಾಗ ಇದೇ ಎಕ್ಸಾಂಪಲ್ ನಾನು ಫಾರ್ ಎಕ್ಸಾಂಪಲ್ ಕಾನ್ವೆಕ್ಸ್ ಮಿರರ್ ತಗೊಂಡೆ. ಸೊ ಫಾರ್ ಎಕ್ಸಾಂಪಲ್ ಕಾನ್ವೆಕ್ಸ್ ಮಿರರ್ ತಗೊಂತೀನಿ. ಸೊ ನೆಕ್ಸ್ಟ್ ನಮಗೆ ಸಿ ಈ ಕಡೆ ಇರುತ್ತೆ, ನೆಕ್ಸ್ಟ್ ಏನಪ್ಪ ಇರುತ್ತೆ ನಮ್ಗೆ ಇಲ್ಲಿ ಎಫ್ ಇದೆ. ಸೊ ಇವಾಗ ನಾನು ಏನಪ್ಪ ಮಾಡ್ತೀನಿ ಅಂತಂದ್ರೆ, ಸೊ ಇವಾಗ ಒಂದು ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ತಗೊಳ್ಳೋಣ. ಸೊ ಇಲ್ಲೆಲ್ಲ ಒಂದು ಇಮೇಜ್ ನಮಗೆ ಫಾರ್ಮೇಶನ್ ಇದೆ ಅಂತ, ಸೊ ಇದೆಲ್ಲ ನಮಗೆ ಆಬ್ಜೆಕ್ಟ್ ಇದೆ ಎ ಬಿ ಅಂತ. ಸೊ ಇದು ಬಂದ್ಬಿಟ್ಟು ನಾವು ಇದೇ ಕೇಸ್ ಆಯ್ತು. ಸೊ ಫಾರ್ ಎಕ್ಸಾಂಪಲ್ ಇದೇ ಕೇಸ್ ತಗೊಳ್ಳೋಣ 5 ಸೆಂಟಿಮೀಟರ್ ಅಂತ. ಸೊ 5 ಸೆಂಟಿಮೀಟರ್ ಆಬ್ಜೆಕ್ಟ್ ನಂಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಇದು ನಮ್ಮ ಪೋಲ್ ಆಗಿದೆ. ಸೊ ಇಮೇಜ್ ಬಂದ್ಬಿಟ್ಟು ಎಲ್ಲಿ ಫಾರ್ಮೇಶನ್ ಆಗ್ತದೆ, ಸೊ 1.15 ಮೀಟರ್ಸ್ ಫಾರ್ಮೇಶನ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಅನ್ಕೊಳ್ಳೋಣ 1.15. ಸೊ ಇಲ್ಲೆಲ್ಲೋ ಇದೆ 1.15. ಸೊ ಇಲ್ಲಿಂದ ಇಲ್ಲಿ ನನಗೆ 1.15 ಮೀಟರ್ಸ್ ಆಗಿದೆ. ಸೊ ನೀವು ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡಿದ್ರೆ ನಿಮಗೆ ಆಬ್ಜೆಕ್ಟ್ ಯಾವಾಗ ಲೆಫ್ಟ್ ಅಲ್ಲೇ ಇದೆ. ಸೊ ಆಬ್ಜೆಕ್ಟ್ ನಾನು ಈ ಕಡೆ ಮೆಜರ್ ಮಾಡ್ತೀನಿ, ಡೈರೆಕ್ಷನ್ ಆಫ್ ಲೈಟ್ ಈ ಕಡೆ ಇರುತ್ತೆ. ಸೊ ನಾನು ಪೋಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈ ಕಡೆ ಮೆಜರ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು -5 ಸೆಂಟಿಮೀಟರ್ ಆಗಿರುತ್ತೆ. ಇಮೇಜ್ ಬಂದ್ಬಿಟ್ಟು ಸೊ ನಾನು ಪೋಲ್ ಇಂದ, ಸೊ ನನಗೆ ಡೈರೆಕ್ಷನ್ ಆಫ್ ಲೈಟ್ ಈ ಕಡೆ ಇದೆ. ಸೊ ನಾನು ಇಮೇಜ್ ಡಿಸ್ಟೆನ್ಸ್ ನ ಮೆಜರ್ ಮಾಡಬೇಕು ಅಂತಂದ್ರೆ, ಸೊ ಪೋಲ್ ಇಂದ ಈ ಕಡೆ ಮೆಜರ್ ಮಾಡ್ತೀನಿ. ಸೊ ಇಮೇಜ್ ಬಂದ್ಬಿಟ್ಟು ನನಗೆ ಇಲ್ಲೆಲ್ಲೋ ಇದೆ. ಸೊ ಇಲ್ಲಿ ಇದು ಬಂದ್ಬಿಟ್ಟು ಎ ಡ್ಯಾಶ್ ಬಿ ಡ್ಯಾಶ್ ನ ಇಮೇಜ್ ಆಗಿದೆ. ಸೊ ಪೋಲ್ ಇಂದ ಮೆಜರ್ ಮಾಡಿದಾಗ ನನಗೆ ಇದು +1.15 ಮೀಟರ್ಸ್ ಆಗಿದೆ. ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ನಿಮಗೆ ಒಂದು ಸಮ್ಮರ್ ಹೇಳ್ಬಿಡ್ತೀನಿ, ನೀವು ಕಾನ್ಕೇವ್ ಮಿರರ್ ತಗೊಂಡ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಇರುತ್ತೆ, ಇಮೇಜ್ ಡಿಸ್ಟೆನ್ಸ್ ನಿಮಗೆ ನೆಗೆಟಿವ್ ಇರುತ್ತೆ. ಸೊ ಇವಾಗ ಒಂದು ಸಮ್ಮರ್ ಹೇಳ್ಬಿಡ್ತೀನಿ ಏನಾಯ್ತು ಅಂತ. ಸೊ ನೀವು ಕಾನ್ಕೇವ್ ಮಿರರ್ ತಗೊಂಡ್ರೆ ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಇರುತ್ತೆ, ಇಮೇಜ್ ಡಿಸ್ಟೆನ್ಸ್ ಕೂಡ ನಿಮಗೆ ನೆಗೆಟಿವ್ ಇರುತ್ತೆ ಎಲ್ಲಾ ಕೇಸಲ್ಲೂ. ಬಟ್ ಒಂದೇ ಒಂದು ಕೇಸಲ್ಲಿ ಯಾವಾಗ ನಿಮ್ಗೆ ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್ ಇರುತ್ತೆ ಅಂತಂದ್ರೆ, ಒಂದು ಎಕ್ಸೆಪ್ಷನಲ್ ಕೇಸ್ ಯಾವಾಗ ಅಕಸ್ಮಾತ್ ನಿಮ್ಮ ಆಬ್ಜೆಕ್ಟ್ ಬಿಟ್ಟು ಬಿಟ್ವೀನ್ ಎಫ್ ಅಂಡ್ ಪಿ ಇದ್ರೆ, ನಿಮ್ಗೆ ಆಬ್ಜೆಕ್ಟ್ ಬಿಟ್ಟು ಬಿಟ್ವೀನ್ ಎಫ್ ಅಂಡ್ ಪಿ ಇದ್ರೆ ನಿಮ್ಮ ಇಮೇಜ್ ಬಿಟ್ಟು ಬಿಹೈಂಡ್ ದ ಮಿರರ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಅವಾಗ ನಿಮ್ಗೆ ವಿ ಪಾಸಿಟಿವ್ ಇರುತ್ತೆ. ಇಲ್ಲ ಅಂತಂದ್ರೆ ಎಲ್ಲಾ ಕೇಸಲ್ಲೂ ಕಾನ್ಕೇವ್ ಮಿರರ್ ಅಲ್ಲಿ ಯು ನೆಗೆಟಿವ್ ಮತ್ತೆ ವಿ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ ತಗೊಂಡ್ರೆ, ಸೊ ಕಾನ್ವೆಕ್ಸ್ ಮಿರರ್ ಅಲ್ಲಿ ಎಲ್ಲಾ ಕೇಸಲ್ಲಿ ನಿಮಗೆ ಯು ಬಂದ್ಬಿಟ್ಟು ನೆಗೆಟಿವ್ ಇರುತ್ತೆ, ವಿ ಬಂದ್ಬಿಟ್ಟು ನಿಮಗೆ ಪಾಸಿಟಿವ್ ಇರುತ್ತೆ. ಇದಿಷ್ಟು ನೆನಪು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕ್ ಆದ ರಿಫ್ರಾಕ್ಷನ್ ಆಫ್ ಲೈಟ್ ಗೆ ನಾವು ಹೋಗ್ತಾ ಇರೋಣ. ಇವಾಗ ನಾವು ನೆಕ್ಸ್ಟ್ ಟಾಪಿಕ್ ಆದ ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನು ನೋಡ್ತಾ ಇರೋಣ. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಏನಪ್ಪ ಆಗ್ತಾ ಇರುತ್ತೆ ಅಂತಂದ್ರೆ, ಸೊ ನಿಮ್ಗೆ ಗೊತ್ತಿವಾಗ ಯಾವ್ದೋ ಒಂದು ಸರ್ಫೇಸ್ ಮೇಲೆ ಲೈಟ್ ಬಿದ್ದರೆ ಅದು ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ ಒಂದು ಮಿರರ್ ಇತ್ತು. ಸೊ ಒಂದು ಮಿರರ್ ಇದ್ರೆ ಆ ಮಿರರ್ ಮೇಲೆ ಲೈಟ್ ಬಂದ್ರೆ ಆ ಲೈಟ್ ಅದನ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ ವಾಟರ್ ಇದೆ ಅಂತ. ಸೊ ನಮ್ಗೆ ಇಲ್ಲಿ ಮಿರರ್ ಇಲ್ಲ, ವಾಟರ್ ಇದೆ ಅಂತ. ಸೊ ಇವಾಗ ಲೈಟ್ ಬಂದ್ರೆ ಇಲ್ಲಿ ಏನಾಗ್ತಾ ಇರುತ್ತೆ, ಸ್ವಲ್ಪ ಲೈಟ್ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ ಅಂಡ್ ಸ್ವಲ್ಪ ಲೈಟ್ ವಾಟರ್ ಒಳಗಡೆ ಕೂಡ ಹೋಗ್ತಾ ಇರುತ್ತೆ. ಸೊ ಇದು ಏನಕ್ಕೆ ಆಗ್ತಾ ಇರುತ್ತೆ ಅಂತ ನೋಡ್ತಾ ಇರೋಣ. ಸೊ ಇದನ್ನ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ರಿಫ್ರಾಕ್ಷನ್ ಅಂತ ಅಂದ್ರೆ ಇಟ್ ಇಸ್ ದ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಲೈಟ್ ಫ್ರಮ್ ಒನ್ ಮೀಡಿಯಂ ಟು ಅದರ್ ಮೀಡಿಯಂ. ಅದು ನಾವು ರಿಫ್ರಾಕ್ಷನ್ ಲೈಟ್ ಅಂತ ಕರಿತೀವಿ, ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತಾ ಇರ್ತೀವಿ. ಸೊ ಇದೇನಕ್ಕೆ ಆಗ್ತಾ ಇರುತ್ತೆ ಅಂತಂದ್ರೆ ಡ್ಯೂ ಟು ದ ಚೇಂಜ್ ಆಫ್ ಸ್ಪೀಡ್ ಇನ್ ಒನ್ ಮೀಡಿಯಂ ಅಂಡ್ ಅದರ್ ಮೀಡಿಯಂ. ಸೊ ಏರ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಬೇರೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದು ಏರ್ ಆಗಿದೆ ಮತ್ತೆ ಇದು ವಾಟರ್ ಅಂತ ನಮ್ಗೆ ಹೇಳಿದೆ. ಸೊ ಏರ್ ಅಲ್ಲಿ ಸ್ಪೀಡ್ ಆಫ್ ದ ಲೈಟ್ ನಮಗೆ ಬೇರೆ ಇರುತ್ತೆ, ಮತ್ತೆ ನಮಗೆ ವಾಟರ್ ಅಲ್ಲಿ ಸ್ಪೀಡ್ ಆಫ್ ದ ಲೈಟ್ ಬೇರೆ ಇರುತ್ತೆ. ಸೊ ನಮ್ಗೆ ಸ್ಪೀಡ್ ಬೇರೆ ಇದ್ದಾಗ ನಮಗೆ ಚೇಂಜ್ ಇನ್ ಡೈರೆಕ್ಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿಂದ ಬರ್ತಾ ಇರುತ್ತೆ. ಸೊ ವಾಟರ್ ಬಂದ್ಮೇಲೆ ವಾಟರ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಸೊ ವಾಟರ್ ಒಳಗಡೆ ಹೋದಾಗ ಅದು ಸ್ಪೀಡ್ ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜ್ ಆಗ್ತಾ ಇರೋದ್ರಿಂದ ಆ ಲೈಟ್ ಬಂದ್ಬಿಟ್ಟು ಸ್ವಲ್ಪ ಬೆಂಡ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ರಿಫ್ರಾಕ್ಷನ್ ಲೈಟ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ತಗೊಂಡ, ಗ್ಲಾಸ್ ಸ್ಲ್ಯಾಬ್ ನಮಗೆ ಮೇಲ್ಗಡೆ ಏನಿದೆ ಮತ್ತೆ ಇಲ್ಲಿ ಗ್ಲಾಸ್ ಇದೆ. ಸೊ ಯಾವ್ದೋ ಒಂದು ಲೈಟ್ ಇನ್ಸಿಡೆಂಟ್ ಆದ್ರೆ, ಸೊ ಪಿ ಕ್ಯೂ ಬಂದ್ಬಿಟ್ಟು ನಮ್ಮ ಇನ್ಸಿಡೆಂಟ್ ಲೈಟ್ ಆಗಿದೆ, ಇನ್ಸಿಡೆಂಟ್ ರೇ ಅಂತ ಅನ್ಕೊಳ್ಳೋಣ. ಸೊ ಇನ್ಸಿಡೆಂಟ್ ರೇ ಆದಾಗ ಏನಾಗ್ತದೆ, ಸೊ ಸ್ಪೀಡ್ ಆಫ್ ಏರ್, ಸೊ ಏರ್ ಅಲ್ಲಿ ನಮಗೆ ಸ್ಪೀಡ್ ಆಫ್ ದ ಲೈಟ್ ಬೇರೆ ಇರುತ್ತೆ, ಗ್ಲಾಸ್ ಸ್ಪೀಡ್ ಆಫ್ ದ ಲೈಟ್ ಬೇರೆ ಇರುತ್ತೆ. ಸೊ ಇವಾಗ ಲೈಟ್ ಬಂದ್ಬಿಟ್ಟು ಏರಿಂದ ಗ್ಲಾಸ್ ಒಳಗಡೆ ಪಾಸ್ ಆದಾಗ ಏನಾಗ್ತಾ ಇರುತ್ತೆ, ಸೊ ಪಾಸ್ ಆದ್ಮೇಲೆ ಏನಾಗುತ್ತೆ, ಇವಾಗ ಏನಾಗುತ್ತೆ ಸ್ಪೀಡ್ ಡಿಫ್ರೆಂಟ್ ಇರೋದ್ರಿಂದ ಲೈಟ್ ಬೆಂಡ್ ಆಗುತ್ತೆ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಬೆಂಡ್ ಆಯ್ತು. ಸೊ ಇದನ್ನ ನಮ್ಮ ಇನ್ಸಿಡೆಂಟ್ ಆಂಗಲ್ ಆಫ್ ಇನ್ಸಿಡೆಂಟ್ ಅಂತ ಕರಿತೀವಿ, ಇದನ್ನ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೆಯೋಣ ಅಥವಾ ರಿಫ್ರಾಕ್ಷನ್ ಅಂತ ಕರೆಯೋಣ. ಸೊ ಇವಾಗ ಬೆಂಡ್ ಆಯ್ತು.
ಸೊ ಬೆಂಡ್ ಆದ್ಮೇಲೆ ಇವಾಗ ಬಂತು. ಸೊ ಇವಾಗ ಇದು ಸರ್ಫೇಸ್ 1 ಅಂತ ಅನ್ಕೊಳ್ಳೋಣ, ಸರ್ಫೇಸ್ 1, ಇದು ಸರ್ಫೇಸ್ 2 ಅಂತ ಅನ್ಕೊಳ್ಳೋಣ. ಸೊ ಇವಾಗ ಸರ್ಫೇಸ್ 2 ಬಂತು. ಸರ್ಫೇಸ್ 2 ಇದು ನಮ್ಮ ಇನ್ಸಿಡೆಂಟ್ ರೇ ಆಗಿದೆ. ಸೊ ಇದು ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗಿದೆ. ಸೊ ಆಂಗಲ್ ಆಫ್ ಇನ್ಸಿಡೆಂಟ್ ತಗೊಳ್ಳೋಣ, ಆಂಗಲ್ ಆಫ್ ಇನ್ಸಿಡೆಂಟ್ 2 ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಇವಾಗ ಇದೇನಂತಂದ್ರೆ ಇವಾಗ ಗ್ಲಾಸ್ ಇಂದ ಏರ್ಗೆ ಹೋಗ್ತಾ ಇದೆ. ಸೊ ಗ್ಲಾಸ್ ಇಂದ ಏರ್ಗೆ ಹೋದಾಗ ಗ್ಲಾಸ್ ಏನೋ ಬೇರೆ ಸ್ಪೀಡ್ ಇದೆ, ಏನೋ ಡಿಫ್ರೆಂಟ್ ಸ್ಪೀಡ್ ಇದೆ. ಸೊ ಇವಾಗ ಗ್ಲಾಸ್ ಇಂದ ಏರ್ಗೆ ಹೋದಾಗ ಇದು ಬೆಂಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬೆಂಡ್ ಆಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ. ಸೊ ಇವಾಗ ಯಾವ ತರ ಬೆಂಡ್ ಆಗ್ತದೆ ಅಂತಂದ್ರೆ ನೀವು ನೋಡಬಹುದು, ಇಲ್ಲಿ ನಾರ್ಮಲ್ ಇದೆ, ಈ ನಾರ್ಮಲ್ ಎಂ ಮತ್ತೆ ಕ್ಯೂ ಏನಿದೆ ಇದು ನಮ್ಮ ನಾರ್ಮಲ್ ಆಗಿರುತ್ತೆ. ಸೊ ಎಂ ಇವಾಗ ನಮಗೆ ರಿಫ್ಲೆಕ್ಟೆಡ್ ರೇ ಹೆಂಗ್ ಆಗ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಬೆಂಡ್ ಆಗ್ತಾ ಇರೋದು ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ತಾ ಇದೆ, ಅಂದ್ರೆ ಇದು ನಾರ್ಮಲ್ ಅಂತ ಅನ್ಕೊಂಡ್ರೆ ನೀವು. ಸೊ ಲೈಟ್ ಹಿಂಗ್ ಬಂತು, ಸೊ ಲೈಟ್ ಬಂದ್ಬಿಟ್ಟು ಇಲ್ಲಿ ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ತಾ ಇದೆ, ಅಂದ್ರೆ ಅವೇ ಫ್ರಮ್ ನಾರ್ಮಲ್ ಬೆಂಡ್ ಆಗ್ತಾ ಇಲ್ಲ. ಬಟ್ ಸೆಕೆಂಡ್ ಕೇಸ್ ಅಲ್ಲಿ ನೋಡಿದ್ರೆ ಸರ್ಫೇಸ್ 2 ಅಲ್ಲಿ ನೋಡಿದ್ರೆ ಸರ್ಫೇಸ್ 2 ಇದು ನಮ್ಮ ನಾರ್ಮಲ್ ಆಗಿದೆ. ಸೊ ಇದು ನಮ್ಮ ನಾರ್ಮಲ್. ಸೊ ಲೈಟ್ ಇವಾಗ ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗ್ತಾ ಇದೆ. ಸೊ ಏನಕ್ಕೆ ಈ ತರ ಆಗ್ತದೆ ಅಂತಂದ್ರೆ ನಮಗೆ ಎರಡು ಮೀಡಿಯಂ ಇದೆ, ಒಂದು ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ. ರೇರರ್ ಮೀಡಿಯಂ ಅಂತಂದ್ರೆ ದ ಸ್ಪೀಡ್ ಆಫ್ ದ ಲೈಟ್ ಇನ್ ವಿಚ್, ಸೊ ಸ್ಪೀಡ್ ಜಾಸ್ತಿ ಇದೆ ಲೈಟ್, ಅದನ್ನ ನಾವು ರೇರರ್ ಮೀಡಿಯಂ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏರ್ ತಗೊಂಡ್ರೆ, ಸೊ ಏರ್ ಅಂದ್ರೆ ರೇರರ್ ಮೀಡಿಯಂ ಆಗಿರುತ್ತೆ. ಸೊ ಯಾವ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ದ ಲೈಟ್ ಜಾಸ್ತಿ ಇರುತ್ತೆ ಅದನ್ನ ನಾವು ರೇರರ್ ಮೀಡಿಯಂ ಅಂತ ಕರಿತೀವಿ. ಯಾವ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ದ ಲೈಟ್ ಕಮ್ಮಿ ಇರುತ್ತೆ ಅದನ್ನ ನಾವು ಡೆನ್ಸರ್ ಮೀಡಿಯಂ ಅಂತ ಕರಿತೀವಿ. ಸೊ ಲೈಟ್ ಯಾವತ್ತು, ಸೊ ನಿಮಗೆ ಈ ಪಾಯಿಂಟ್ ಓದಿರ್ಬೇಕು, ಲೈಟ್ ಯಾವತ್ತು ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಪಾಸ್ ಆದ್ರೆ ಅದು ಹೆಂಗ್ ಬೆಂಡ್ ಆಗುತ್ತೆ, ಬೆಂಡ್ ಟುವರ್ಡ್ಸ್ ನಾರ್ಮಲ್. ನೆಕ್ಸ್ಟ್ ಲೈಟ್ ಯಾವತ್ತಿದ್ರು ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಪಾಸ್ ಆಗ್ತಾ ಇದ್ರೆ ಇದು ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಸೊ ನೀವು ನೋಡ್ತೀರಾ ಫಸ್ಟ್ ಏರ್ ಇಂದ ಗ್ಲಾಸ್ ಹೋಗ್ತಾ ಇದೆ. ಸೊ ನಮಗೆ ಏರ್ ರೇರರ್ ಮೀಡಿಯಂ, ಗ್ಲಾಸ್ ಡೆನ್ಸರ್ ಮೀಡಿಯಂ ಆಗಿರುತ್ತೆ. ಸೊ ಏರ್ ಬಂದ್ಬಿಟ್ಟು, ಸೊ ಲೈಟ್ ಬಂದ್ಬಿಟ್ಟು ಏರ್ ಇಂದ ಗ್ಲಾಸ್ ಪಾಸ್ ಆದಾಗ ಸೊ ಇದು ಬೆಂಡ್ ಟುವರ್ಡ್ಸ್ ನಾರ್ಮಲ್ ಆಗುತ್ತೆ. ಸೊ ಲೈಟ್ ರೇ ಬಂದ್ಬಿಟ್ಟು ರಿಫ್ಲೆಕ್ಟೆಡ್ ರೇ ಬಂದ್ಬಿಟ್ಟು ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಇದು ಸರ್ಫೇಸ್ 2 ಆಗಿದೆ. ಸೊ ಸರ್ಫೇಸ್ 2 ಇದು ಆಂಗಲ್ ಆಫ್ ಎಮರ್ಜೆಂಟ್, ಇದು ಇ ಅಂತ ಬರೀತೀನಿ, ಆಮೇಲೆ ಹೇಳ್ತೀನಿ ಇ ಅಂದ್ರೆ ಏನು ಅಂತ. ಸೊ ನೀವು ನೋಡ್ತಾ ಹೋಗೋದು ಗ್ಲಾಸ್ ಲೈಟ್ ರೇ ಬಂದ್ಬಿಟ್ಟು ಗ್ಲಾಸ್ ಇಂದ ಏರ್ ಬರ್ತಾ ಇದೆ. ಸೊ ಗ್ಲಾಸ್ ಇಂದ ಏರ್ ಬರ್ತಾ ಇದೆ ಅಂತಂದ್ರೆ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಬರ್ತಾ ಇದೆ. ಸೊ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಬಂದಾಗ ಲೈಟ್ ರೇ ಬಂದ್ಬಿಟ್ಟು ಅವೇ ಫ್ರಮ್ ನಾರ್ಮಲ್ ಇದು ಬೆಂಡ್ ಆಗ್ತಾ ಇರುತ್ತೆ. ಸೊ ಇಷ್ಟು ಪಾಯಿಂಟ್ ನೀವು ನೆನಪು ಇಟ್ಕೊಬೇಕು, ಇದಿಷ್ಟು ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಇದು I2 ಅಂತ ಬರ್ಕೊಂತೀನಿ. ಸೊ I2 ಅಂತಂದ್ರೆ ಈ ಗ್ಲಾಸ್ ಸರ್ಫೇಸ್ಗೆ, ಈ ಸರ್ಫೇಸ್ಗೆ ಇದು ನಮ್ಮ ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗಿರುತ್ತೆ. ಅಂಡ್ ಇದು RS ಏನಿದೆ ಇ ಅಂತ ಬರೀತೀನಿ. ಇ ಅಂತಂದ್ರೆ ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ. ಏನಂತಂದ್ರೆ ಸೊ RS ನಾವು ಎಮರ್ಜೆಂಟ್ ರೇ ಅಂತ ಕರಿತೀವಿ. ಸೊ ಯಾವ ಸರ್ಫೇಸ್ ಇಂದ ಮತ್ತೆ ರಿಫ್ಲೆಕ್ಟೆಡ್ ಆಗ್ತದೆ ರೇ ಬಂದ್ಬಿಟ್ಟು, ಸೊ ಸೆಕೆಂಡ್ ರಿಫ್ಲೆಕ್ಟೆಡ್ ರೇ ನಾವು ಎಮರ್ಜೆಂಟ್ ರೇ ಅಂತ ಕರಿತೀವಿ. ಸೊ RS ಬಂದ್ಬಿಟ್ಟು ಎಮರ್ಜೆಂಟ್ ರೇ ಆಗಿದೆ. ಸೊ ನೆಕ್ಸ್ಟ್ ನೀವು ಇನ್ನೊಂದು ಪಾಯಿಂಟ್ ಏನಪ್ಪ ನಾಪಡ್ಕೊಬೇಕು ಅಂತಂದ್ರೆ, ಸೊ ಎಮರ್ಜೆಂಟ್ ರೇ ಬಂದ್ಬಿಟ್ಟು ಪ್ಯಾರಲಲ್ ಆಗಿರುತ್ತೆ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಅಂದ್ರೆ ಫಸ್ಟ್ ನಮ್ಮ ಇನ್ಸಿಡೆಂಟ್ ರೇ ಏನಿತ್ತು ಅದನ್ನ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ ಡಾಟೆಡ್ ಲೈನ್ ಕಾಣಿಸ್ತದೆ, ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಪ್ಯಾರಲಲ್ ಆಗಿರುತ್ತೆ ಎಮರ್ಜೆಂಟ್ ರೇಗೆ. ಸೊ ಇದಿಷ್ಟು ಪಾಯಿಂಟ್ ನೀವು ನೆನಪಿಟ್ಕೊಳ್ಬೇಕು ರಿಫ್ರಾಕ್ಷನ್ ಆಫ್ ಲೈಟ್ ಅಲ್ಲಿ. ಸೊ ಇವಾಗ ನಾವೇನಪ್ಪ ನೋಡಿದೀವಿ ಅಂತಂದ್ರೆ, ಸೊ ಇವಾಗ ನಾವು ಈ ವಿಡಿಯೋ ನಾವೇನ್ ನೋಡಿದ್ವಿ, ಫಸ್ಟ್ ನಾವು ಲಾಸ್ಟ್ ಕ್ಲಾಸ್ ಸಮ್ಮರಿನ ನೋಡಿದ್ವಿ, ಅದಾದ್ಮೇಲೆ ಸೈನ್ ಕನ್ವೆನ್ಷನ್ ನೋಡಿದ್ವಿ. ಸೈನ್ ಕನ್ವೆನ್ಷನ್ ಅಲ್ಲಿ ನಾವೇನಪ್ಪ ನೋಡಿದ್ವಿ, ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ತಗೋಬೇಕು ಅಂತ ನೋಡಿದ್ವಿ. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಅನ್ನೋ ಟಾಪಿಕ್ ಅನ್ನ ಸ್ಟಡಿ ಮಾಡಿದ್ವಿ. ಅದಾದ್ಮೇಲೆ ಒಂದು ನ್ಯೂಮರಿಕಲ್ ಅನ್ನ ಸ್ಟಡಿ ಮಾಡಿದ್ವಿ. ಸೊ ಆ ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಮಗೊಂದು ಕಾನ್ಸೆಪ್ಟ್ ತರ ಹೇಳಿದೆ, ಯಾವ್ದು ಪಾಸಿಟಿವ್ ತಗೋಬೇಕು ಯಾವ್ದು ನೆಗೆಟಿವ್ ತಗೋಬೇಕು ಅಂತ ಒಂದು ಎಕ್ಸಾಂಪಲ್ ನೋಡಿದ್ವಿ. ಆ ಎಕ್ಸಾಂಪಲ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರೆ ಅದನ್ನ ನೀವು ಮಾಡಕ್ ಹೋಗ್ಬೇಡಿ. ಸೊ ನೀವು ಕರೆಕ್ಟ್ ಆಗಿ ಅದನ್ನ ಸೈನ್ ಕನ್ವೆನ್ಷನ್ ನೀವು ಕರೆಕ್ಟ್ ಆಗಿ ಮಾಡ್ತಾ ಇರಿ. ಸೊ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನೋ ಟಾಪಿಕ್ ಅನ್ನ ಸ್ಟಡಿ ಮಾಡಿದ್ವಿ. ಸೊ ಯಾವ್ದು ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನೋ ಡೆಫಿನೇಷನ್ ಏನು ನೋಡಿದ್ವಿ, ಯಾವ್ದು ರೇರರ್ ಮೀಡಿಯಂ ಯಾವ್ದು ಡೆನ್ಸರ್ ಮೀಡಿಯಂ. ಸೊ ಲೈಟ್ ಬಂದ್ಬಿಟ್ಟು ಏನಕ್ಕೆ ರಿಫ್ರಾಕ್ಷನ್ ಆಫ್ ಲೈಟ್ ಏನಕ್ಕೆ ಆಗ್ತದೆ ಅಂತಂದ್ರೆ, ಸೊ ಸ್ಪೀಡ್ ಆಫ್ ದ ಲೈಟ್ ಇಸ್ ಚೇಂಜಿಂಗ್ ಇಸ್ ಡಿಫರೆಂಟ್ ಇನ್ ಡಿಫರೆಂಟ್ ಮೀಡಿಯಂ. ಸೊ ಆ ಸ್ಪೀಡ್ ಆಫ್ ದ ಲೈಟ್ ಡಿಫರೆಂಟ್ ಇರೋದ್ರಿಂದ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಟ್ರಾವೆಲ್ ಆದಾಗ ಲೈಟ್ ಬೆಂಡ್ ಆಗ್ತಾ ಇರುತ್ತೆ. ಈ ಫಿನಾಮಿನಾ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ನೆಕ್ಸ್ಟ್ ಲೈಟ್ ಬಂದ್ಬಿಟ್ಟು ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಹೋದ್ರೆ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ಡೈರೆಕ್ಷನ್, ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಹೋದ್ರೆ ಹೆಂಗ್ ಚೇಂಜ್ ಆಗ್ತಾರೆ ಡೈರೆಕ್ಷನ್, ಇದಿಷ್ಟು ನೋಡಿದೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಲಾಸ್ ಆಫ್ ರಿಫ್ರಾಕ್ಷನ್ ನೋಡ್ತಾ ಇರೋಣ. ಸೊ 2 ಲಾಸ್ ಇದೆ, ಅದಾದ್ಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದನ್ನ ನೋಡ್ತಾ ಇರೋಣ. ಅದಾದ್ಮೇಲೆ ನಮಗೆ ಲೆನ್ಸಸ್ ಬಗ್ಗೆ ಹೋಗ್ತಾ ಇರೋಣ. ಸೊ ಲೆನ್ಸಸ್ ಬಗ್ಗೆ ನೋಡ್ಬಿಟ್ಟು ಅದರಲ್ಲೂ ಅಷ್ಟೇ ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಲೆನ್ಸಸ್ ನೋಡ್ತಾ ಇರೋಣ. ಆದ್ಮೇಲೆ ಪವರ್ ಆಫ್ ಲೆನ್ಸ್. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಲಾಸ್ಟ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ನಾವು ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ಲೆಕ್ಷನ್ ಟಾಪಿಕ್ ನಾವು ಎಂಡ್ ಮಾಡ್ತಾ ಇರೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.